ಓಂ ಶಾಂತಿ ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ಮಿತ್ರರೇ, ಗೆಳೆಯರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಾಸ್ ಸ್ವಾಮಿ, ಮಾಸ್ ಸ್ವಾಮಿ, ಓ ಮಾಸ್ ಸ್ವಾಮಿ, ರೋಮಾಸ್ ಸ್ವಾಮಿ. ಏನು ಹೇಳಿದೆ? ಮಾಸ್ ಸ್ವಾಮಿ, ಮಾಸ್ ಎಸ್ ಸ್ವಾಮಿ, ಮಾಸ್ ಸ್ವಾಮಿ, ಮಾಸಾ ಸ್ವಾಮಿ, ಓ ಮಾಸಾ ಸ್ವಾಮಿ, ಓ ಮಾಸಾ ಸ್ವಾಮಿ, ರೋಮಾಸಾ ಸ್ವಾಮಿ. ಚಿರಂಜೀವಿಗಳಲ್ಲಿ ಒಬ್ಬರು. ಈ ಜಗತ್ತಿನಲ್ಲಿ ನೀವು ಭಕ್ತ ಮಾರ್ಕಂಡೇಯ ಕಥೆ ಕೇಳಿದ್ರ? ಲಾಸ್ಟ್ ಟೈಮ್ ನಾನು ಭಕ್ತ ಮಾರ್ಕಂಡೇಯ ಬಗ್ಗೆ ಸ್ವಲ್ಪ ಹೇಳಿದ್ದೇನೆ. ಅವರು ಚಿರಂಜೀವಿಗಳಲ್ಲಿ ಒಬ್ಬರು. ಭಕ್ತ ಧ್ರುವ ಅವರು ಕೂಡ ಚಿರಂಜೀವಿಗಳಲ್ಲಿ ಒಬ್ಬರು. ಹಾಗೆ ಅರುಂಧತಿ, ವಸಿಷ್ಠ ಮಹರ್ಷಿ ಹಾಗೂ ಸಪ್ತರ್ಷಿಗಳು ಇವರೆಲ್ಲ ಚಿರಂಜೀವಿಗಳೇ. ಹಾಗೆ ನಾರದ ಮಹರ್ಷಿ, ಹನುಮಂತ ದೇವರು, ಬಜರಂಗ ಬಲಿ ಹನುಮಂತ ದೇವರು, ಇವರು ಕೂಡ ಚಿರಂಜೀವಿನೇ. ಹಾಗೆ ಸಾಕಷ್ಟು ಕಡೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಹರಿದಾಡುತ್ತೆ, ಅಶ್ವತ್ಥಾಮ ಚಿರಂಜೀವಿ, ಅಶ್ವತ್ಥಾಮ ಬದುಕಿದ್ದಾನೆ, ಅಶ್ವತ್ಥಾಮ ಅಲ್ಲಿದ್ದಾನೆ, ಅಶ್ವತ್ಥಾಮನ ದೇವಸ್ಥಾನ ಇಲ್ಲಿ ಹಿಮಾಲಯ ಪರ್ವತ ಹತ್ರ ಐತೆ, ಆತ ಓಡಾಡ್ತಿರ್ತಾನೆ, ಆತ ಕಾವಲಿರ್ತಾನೆ, ಅಲ್ಲಿ ಯಾರೂ ಬರೋಕ್ಕೆ ಬಿಡಲ್ಲ, ಅಲ್ಲಿ ಹೋದರೆ ವಾಪಸ್ ಬರಲ್ಲ, ಅಶ್ವತ್ಥಾಮ ಚಿರಂಜೀವಿ ಇತ್ಯಾದಿ 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 ಕಥೆಗಳು ನೀವು ಹೆಚ್ಚಾಗಿ ಕೇಳಿರ್ತೀರ. ಇಲ್ಲಿ ಎಷ್ಟೇ ಮಂದಿ ಚಿರಂಜೀವಿಗಳಿರಲಿ, ಯಾರೇ ಚಿರಂಜೀವಿಗಳಿರಲಿ, ಅದರಲ್ಲಿ ಒಬ್ಬರು, ಮೇಯ್ನ್ ಒಬ್ಬರು ಇದ್ದಾರೆ. ಇವರು ಭಾಳ ಭಯಾನಕವಾದ ಚಿರಂಜೀವಿ. ಇವರೆಲ್ಲರಿಗಿಂತೂ ಎಷ್ಟೋ ಕೋಟಿ 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 ವರ್ಷಗಳಿಂದ ಜೀವಂತವಾಗಿ ಇರ್ತಕ್ಕಂಥ ಮಾಸಾ ಸ್ವಾಮಿ. ಅವ್ರ ಹೆಸರೇನು? ಮಾಸಾ ಸ್ವಾಮಿ, ಓ ಮಾಸಾ ಸ್ವಾಮಿ, ರೋಮಾಸಾ ಸ್ವಾಮಿ, ರೋಮಾಸಾ ಸ್ವಾಮಿ. ಇದು ಕೇವಲ ಹಿಂದೂ ಧರ್ಮ, ಭಾರತ ದೇಶ ಅಷ್ಟೇ ಅಲ್ಲ. ಮೊಸಾದ್, ಜೋರಾಗಿ ಹೇಳಿದೆ ಅಂದ್ಕೋಬೇಡಿ. ಮೊಸಾದ್ ಅಂದರೆ ರಾ, ನಮ್ಮ ಇಂಡಿಯನ್ ರಾ ಹೆಂಗಿದೆ, ಇಂಡಿಯನ್ ರಾ ಹೇಗಿದೆ, ಇಂಟೆಲಿಜೆಂಟು ಇಂಡಿಯನ್ ಇಂಟೆಲಿಜೆಂಟ್ ಏಜೆನ್ಸಿ ರಾ ಯಾವ ರೀತಿ ಇದೆ? ರಾ, ROW, ರಾ, RAW, ರಾ. ಯಾರ್ದು? ಇಂಡಿಯನ್ದು ಇಂಟೆಲಿಜೆನ್ಸ್. ಅದೇ ಪಾಕಿಸ್ತಾನದ ISI, ಪಾಕಿಸ್ತಾನದ ISI. ಅದೇ ಇಸ್ರೇಲ್ದು. ಎಂಥದ್ದು ಗೊತ್ತಾ ಇಸ್ರೇಲ್ದು? ಮೊಸಾದ್, ಮೊಸಾದ್, ಮಾಸಾದ್, ಮಾಸಾದ್, ಮಾಸಾಮ್ ಅಂತಕ್ಕಂಥದ್ದು. ಅವರ ಒಂದು ಇಡೀ ಒಬ್ಬ ವೀರ ಶೂರ, ಅವರ ಒಂದು ವೀರ ಸಂಕೇತ ಇಸ್ರೇಲಿಗರು ಇದ್ದಾರಲ್ಲ, ಯಹೂದಿಗಳು ಅವರು ವೀರ ದೇವತೆ. ಇವಾಗ ನಾವು ಮಂಗಳ ದೇವರು ಅಂತೀವಲ್ಲ, ನಮ್ಮ ಮಂಗಳ ದೇವತೆ, ಮಂಗಳ ಗ್ರಹದೇ ಯುದ್ಧದಲ್ಲೇ ವೀರ ದೇವತೆ ಇರ್ತಾರಲ್ಲ, ಹಾಗೆ ಒಬ್ಬ ವೀರ ಪುರುಷ, ವೀರ ಸಂತ, ವೀರ ಯೋಧ ಮಾಸಾದ್. ಇಸ್ರೇಲಿಗರಿಗೆ ಅದೇ ಇಂಟೆಲಿಜೆನ್ಸ್ ಹೆಸರು ಅವ್ರದ್ದು ಇವಾಗಲೂ, ಅದೇ ಇಸ್ರೇಲಿಗರದು. ಇಸ್ರೇಲ್ ಅಂತ ವೀರ ದೇಶ, ಇಸ್ರೇಲ್ ಅಂತ ಫೈಟಿಂಗ್ ಮಾಡೋರು, ಮಿಲ್ಟ್ರಿ ಆರ್ಮಿನಲ್ಲಿ ಅವ್ರ ತಯಾರ ಯುದ್ಧೋಪಕರಣಗಳು, ಅವರ ತರಬೇತಿ, ಬಹಳ ಚಿಕ್ಕ ದೇಶ. ಕರ್ನಾಟಕದಲ್ಲಿ ಅಮ್ಮಮ್ಮಂದ್ರೆ ಅರ್ಧ ಇದೆ. ನಿಮ್ಗೆ ಗೊತ್ತೇನ್ರಿ ಅದು? ನಮ್ಮ ಕರ್ನಾಟಕದಲ್ಲಿ ಅರ್ಧ ಇದೆ ಅಷ್ಟೇ ಇಸ್ರೇಲ್, ಇನ್ನೇನು ದೊಡ್ಡದಲ್ಲ. ಅಷ್ಟು ಚಿಕ್ಕ ದೇಶ, ಜನಸಂಖ್ಯೆ ತೀರಾ ಇಷ್ಟೇ. ಆದರೆ ಯಾವುದೇ ದೇಶ ಅವ್ರ ಮೇಲೆ ಯುದ್ಧಕ್ಕೆ ಬರಲಿ, ಯಾವುದೇ ದೇಶ ಅವರಲ್ಲಿ ಇರೋರನ್ನ ಕಿಡ್ನಾಪ್ ಮಾಡಲಿ, ಮತ್ತೆ ಸೇಡ್ ತೀರಿಸ್ಕೊಳ್ಳೇ ಬಿಡಲ್ಲ ಅವರು. ನೋಡ್ರಿ, ಸುಮಾರು 1.5 ವರ್ಷ ಆಯಿತು ಯುದ್ಧ ಸ್ಟಾರ್ಟ್ ಆಗಿ. 1 ವರ್ಷದ ಮೇಲೆ 1.5 ವರ್ಷ ಆಯಿತು, ಇನ್ನೂ ನಿಂತಿಲ್ಲ. ಎಷ್ಟೋ ಸಾವಿರಾರು ಜನ ಉಗ್ರವಾದಿಗಳನ್ನು ಬಲೆ ಹಾಕಿದ್ದಾರೆ ಅವರು. ಹಾಕ್ತಾನೆ ಇದ್ದಾರೆ, ಎಲ್ಲ ಪುಡಿ ಮಾಡಿಬಿಟ್ರು. ಗಾಜಾಪಟ್ಟಿ ಇದೆಯಲ್ಲ, ಗಾಜಾಪಟ್ಟಿಯಲ್ಲಿ ಅಲ್ಲೇನಿದೆ, ಅವ್ರನ್ನ ಪುಡಿ ಮಾಡಿಬಿಟ್ರು.
ಉಗ್ರವಾದಿ ಇಸ್ರೇಲ್. ಅಂಥವ್ರ ಇಂಟೆಲಿಜೆನ್ಸಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮಾಸ್ 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 ಅವ್ರ ಹೆಸರಿಟ್ಟಿದ್ದಾರೆ ಅಂತಾರೋದು. ಹಂಗಾದ್ರೆ ಈ ಮಾಸ್ ಯಾರು, ಓ ಮಾಸ್ ಯಾರು, ರೊಮಾಸ್ ಯಾರು? ನೀವು ರೊಮಾಸ್ ಆದರೂ ಅಂದ್ಕೊಳ್ಳಿ, ಓ ಮಾಸ್ ಆದರೂ ಅಂದ್ಕೊಳ್ಳಿ, ಮಾಸ್ ಆದರೂ ಅಂದ್ಕೊಳ್ಳಿ, ಎಲ್ಲ ಒಂದೇ. ಏನು ಗಾಬರಿ ಆಗ್ಬಿಡಿ. ಚಿರಂಜೀವಿಗಳಲ್ಲಿ ಅತಿ ಪ್ರಖ್ಯಾತಿ ಪಡೆದಂತಹ ಆ ಬ್ರಹ್ಮದೇವನಿಗಿಂತಲೂ, ಆ ಬ್ರಹ್ಮದೇವನ ಅಪ್ಪ ಇರ್ತಾನಲ್ಲ ಅವನಿಗಿಂತಲೂ, ಅವ್ರ ತಾತ ಆಯ್ತಲ್ಲ ಅವನಿಗಿಂತಲೂ, ಇವರೆಲ್ಲ ಬ್ರಹ್ಮದೇವರುಗಳು ಸೇರಿಸಿದ್ರೆ, ಎಷ್ಟೋ ಜನ ಬ್ರಹ್ಮದೇವರುಗಳನ್ನು ಸೇರಿಸಿದ್ರೆ ಆಯುಸ್ಸು ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚು ಆಯುಸ್ಸು. ಅಷ್ಟೊಂದು ಚಿರಂಜೀವಿ ಆತ, ಅಷ್ಟೊಂದು ಚಿರಂಜೀವಿ ಆತ. ಅಂದರೆ ಎಷ್ಟೋ ಕೋಟಿ ವರ್ಷಗಳು, ಎಷ್ಟೋ ಕಲ್ಪಗಳು ಅಂತಿರಲ್ಲ, ಮನ್ವಂತರಗಳು ಕಲ್ಪಗಳು ಅಂತಿರಲ್ಲ, ಹಾಗೆ ಗೊತ್ತಾಯ್ತಲ್ಲ. ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಬ್ರಹ್ಮನ ಆಯುಸ್ಸು ಅಂದರೆ, ದೇವತೆಗಳ ಆಯುಸ್ಸು ಅಂದರೆ, ನೀವೇನಾದರೂ ಅದನ್ನು ತಿಳ್ಕೊಳಕ್ಕೆ ಹೋದ್ರೆ ತಲೆಗೆ ಹೋಗ್ಬಿಡ್ತದೆ. ಅಷ್ಟಿರ್ತದೆ. ಅದೇನೇನೋ ಕಲ್ಪಗಳು, ಮನ್ವಂತರಗಳು, ಅಷ್ಟು ವರ್ಷ ಆದರೆ ಇಷ್ಟು ಕಲ್ಪ, ಇಷ್ಟಾದರೆ ಇಷ್ಟು ಮನ್ವಂತರ, ಹಿಂಗೆಲ್ಲ ಇರ್ತದೆ. ಅಷ್ಟು ಪುರಾಣ ಹೇಳಿ ಇದನ್ನು ತುಂಬ ಸಾಕಿತ್ತು ಉದ್ದ ಎಳೆದು ನಿಮ್ಗೆ ಹೇಳಲ್ಲ. ಸಿಂಪಲ್ಲಾಗಿ ಶಾರ್ಟಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಬಿಡ್ತೀನಿ. ನೋಡ್ರಪ್ಪ, ಮನುಷ್ಯರ ಆಯುಸ್ಸು 1 ವರ್ಷ ಅಂತ ಇಟ್ಕೊಳ್ಳಿ, 365 ದಿನ. ನಮಗೆ ದೇವತೆಗಳಿಗಿದು ಬರೀ 1 ದಿನ ಆಗುತ್ತೆ. ನೋಡ್ರಿ ಹೆಂಗಿದೆ ಕತೆ. ನಮಗೆ 365 ದಿನ, ಇದು 1 ವರ್ಷ ನಮಗೆ. ಅದೇ ದೇವತೆಗಳಿಗೆ ನಮ್ದು ಇದೆಯಲ್ಲ 1 ವರ್ಷ 360 ದಿನ, ಅದು ಅವ್ರಿಗೆ 1 ದಿನ. 6 ತಿಂಗಳು ಹಗಲು, 6 ತಿಂಗಳು ಕತ್ಲೆ, 6 ತಿಂಗಳು ಕತ್ಲೆ, 6 ತಿಂಗಳು ಹಗಲು ಸೇರಿಸ್ಬಿಟ್ರೆ 1 ವರ್ಷ ಆಗುತ್ತೆ. 1 ದಿನ ಅವ್ರಿಗೆ. ಯಾರಿಗೆ? ದೇವತೆಗಳಿಗೆ. ಅದೇ ಬ್ರಹ್ಮಾಜಿ ಆಯುಸ್ಸು ಎಷ್ಟು ಗೊತ್ತಾ? ಬ್ರಹ್ಮಾಜಿ ಆಯುಸ್ಸು, ಅಯ್ಯೋ ರಾಮ, ಎಷ್ಟೋ ಲಕ್ಷ, ಎಷ್ಟೋ ಕೋಟಿ ವರ್ಷಗಳು ಬ್ರಹ್ಮಾಜಿ ಆಯುಸ್ಸು. ಹಿಂಗೆ ಸಿಂಪಲಾಗಿ ಹೇಳಿದೆ, ಕೋಟಾನು ಕೋಟಿ ವರ್ಷಗಳು ಅಂತ ಹೇಳ್ಕೊಬಿಡ್ರಿ. ಅಷ್ಟು ಒಬ್ಬ ಬ್ರಹ್ಮಾಜಿ ಆಯುಸ್ಸು. ಆಮೇಲೆ ದೇವತೆಗಳು ಮಧ್ಯದಲ್ಲೇ ಅವರವರು ಕೆಪಾಸಿಟಿ ಮೇಲೆ ತೀರ್ಮಾನ ಆಗುತ್ತೆ. ಆಮೇಲೆ ಬ್ರಹ್ಮಾಜಿ ವಯಸ್ಸಾಯಿತು, ಅವ್ರ ಕತೆ ಮುಗೀತು ಅಂತ ತಿಳ್ಕೊಳ್ಳಿ. ಆಮೇಲೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಒಬ್ಬ ಬ್ರಹ್ಮ ಮುಗೀತಂದ್ರೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಆಮೇಲೆ ಇನ್ನೊಬ್ಬ ಬ್ರಹ್ಮ ಬರ್ತಾನೆ. ಆ ಬ್ರಹ್ಮಂದು ಮುಗಿದ್ರೆ ಎಷ್ಟೋ ಕೋಟಿ ವರ್ಷ ಅವ್ರು ಇರೋದು. ಅಷ್ಟೊತ್ತಿಗೆ ಮನುಷ್ಯ ಲೋಕದಲ್ಲಿ ಭೂಮಿ ಮೇಲೆ ಅದು ಎಷ್ಟು ಪೀಳಿಗೆ 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 ಅಂತಿರಲ್ಲ, ಅವೆಲ್ಲ ಹೊರಟೋಗಿರ್ತದೆ. ಎಷ್ಟೋ ಪೀಳಿಗೆ ಹೊರಟೋಗಿರ್ತದೆ. ಹಾಗೆ ಈ ಮಾಸ ಮಾಸ ಓ ಮಾಸ ಓ ಮಾಸ ಸ್ವಾಮಿ, ಓ ಮಾಸ ಸ್ವಾಮಿ ಯಾರು? ರೋಮಾಸ ಸ್ವಾಮಿ ಯಾರು? ಈ ರೋಮಾಸ ಸ್ವಾಮಿ ಯಾರು? ಓಮಾಸ ಸ್ವಾಮಿ ಯಾರು? ಓಮಾಸ ರೋಮಾಸ ಮಾಸಾನೇ ಸಾಕು. ರೋಮಾಸ ಅನ್ನೋದಕ್ಕಿಂತ ಸಿಂಪಲ್ಲಾಗಿ ಮಾಸ ಅನ್ರಿ, ಮಾಸ ಸ್ವಾಮಿ. ನೋಡೇ ಬಿಡೋಣ ಮಾಸ ಸ್ವಾಮಿ ಯಾರು ಅಂತ ಒಂದು ಸಾರಿ. ನೋಡಿವ್ರೆ, ಚಿರಂಜೀವಿಗಳಂದರೆ ಶಾಶ್ವತ ಬದುಕ್ತಾರೆ. ಶಾಶ್ವತ ಅಂದರೆ ಎಷ್ಟು ವರ್ಷ? ಬ್ರಹ್ಮ ಇರೋವರೆಗೂ ಅಷ್ಟೇ ಶಾಶ್ವತ ಅಂದರೆ ಅಲ್ವಾ. ಹಾಗೆ ಶಿವನೂ ಬದಲಾಗ್ತಾನೆ. ಶಿವಂದು ಕೈಲಾಸದಲ್ಲಿ ಆತನಿಗೂ ಆಯುಸ್ ಮುಗಿಯುತ್ತೆ, ಶಿವನಿಗೂ ಆತಂದು ಆಯುಸ್ ಮುಗಿಯುತ್ತೆ. ಶ್ರೀಮನ್ ನಾರಾಯಣಂದು ಮುಗಿಯುತ್ತೆ ಆಯುಸ್ಸು, ಮಹಾವಿಷ್ಣುದು. ಆಮೇಲೆ ಬೇರೆ ಬೇರೆ ಮಹಾವಿಷ್ಣು, ಬೇರೆ ಬೇರೆ ಶಿವ, ಬೇರೆ ಬೇರೆ ಇಂದ್ರಂದು ಮುಗಿಯುತ್ತೆ, ಬೇರೆ ಬೇರೆ ಇಂದ್ರ. ಇವಾಗ ಇಂದ್ರಲೋಕದಲ್ಲಿ ಯಾರಿದಾರ ಗೊತ್ತಾ? ನೋಡ್ರಿ, ಇಂದ್ರ ಅನ್ನೋದು ಒಂದು ಪದವಿ, ನೆನ್ಪಿಟ್ಕೊಳ್ಳಿ. ಇಂದ್ರ ಅನ್ನೋದು ಒಂದು ಪದವಿ. ಪ್ರಜಾಪತಿ ಬ್ರಹ್ಮ ಅಂದರೆ ಪ್ರಜೆಗಳನ್ನು, ಈ ಜಗತ್ತನ್ನು ಸೃಷ್ಟಿ ಮಾಡೋನು ಒಬ್ಬ ಬ್ರಹ್ಮ, ಅದೊಂದು ಪದವಿ ಅಷ್ಟೇ. ಹಾಗೆ ಶಿವ ಅಂದರೆ ಅದೊಂದು ಪದವಿ ಅಷ್ಟೇ. ಕೈಲಾಸಾಧಿಪತಿ ಅಂದರೆ ಒಂದು ಪದವಿ, ವೈಕುಂಠಾಧಿಪತಿ ಅಂದರೆ ಅದೊಂದು ಪದವಿ, ಸ್ವರ್ಗಾಧಿಪತಿ ಅಂದರೆ ಅದೊಂದು ಪದವಿ, ಯಮಲೋಕದ ಅಧಿಪತಿ ಅಂದರೆ ಅದೊಂದು ಪದವಿ. ಹಿಂಗೆ ತಿಳ್ಕೊಳ್ಳಿ. ಪಾತಾಳದ ಅಧಿಪತಿ ಅಂದರೆ ಅದೊಂದು ಪದವಿ. ಪದವಿ ಅಂದರೆ ಒಂದು ಸ್ಥಾನಮಾನ. ಈಗ ನೀವು ಮುಖ್ಯಮಂತ್ರಿ, ಪ್ರೈಮ್ ಮಿನಿಸ್ಟ್ರು ಅಂತಿರಲ್ಲಪ್ಪ, ಹಾಗೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಚೇಂಜ್ ಆಗ್ತಾ ಇರ್ತಾರೆ ಅವಾಗ ಅವರ ಆಯುಸ್ ಮುಗಿದ್ಮೇಲೆ, ಅವ್ರದ್ದು ಪದವಿ ಮುಗಿದ್ಮೇಲೆ ಚೇಂಜ್, ಬೇರೆಯವ್ರು ಬಂದು ಕೂತ್ಕೊಳ್ತಾರೆ. ಹಂಗಾರೆ ಈಗ ಸ್ವರ್ಗದಲ್ಲಿ ಯಾರು? ಈಗ ಸ್ವರ್ಗದಲ್ಲಿರೋರು ಪುರಂದರ ಅನ್ನೋ ಇಂದ್ರ. ಇಂದ್ರ ಅನ್ನೋದು ಒಂದು ಪದವಿ. ಅಲ್ಲಿ ಯಾರು ಇವಾಗಿರೋದು? ಇಂದ್ರ ಅಂದರೆ ನೀವು ಇಂದ್ರ ಅನ್ಕೊಬಿಡ್ತೀರಾ. ಇಂದ್ರ ಅಲ್ಲ, ಇಂದ್ರ ಅನ್ನೋದು ಒಂದು ಪದವಿ. ಅಲ್ಲಿರೋದು ಯಾರೀಗ ಇಂದ್ರ ಪದವಿಯಲ್ಲಿ? ಇಂದ್ರ ಪದವಿಯಲ್ಲಿ ಯಾರು ಇಂದ್ರನಾಗಿ ಯಾರಿದ್ದಾರೆ? ಪುರಂದರ ಅನ್ನೋರು ಇಂದ್ರನಾಗಿ. ಅವ್ರ ಮಿಸ್ಸಸ್ ಯಾರು? ಸಚೀದೇವಿ. ಓಕೆನಾ? ಈಗ ಅಲ್ಲಲ್ಲಿ ವೈಕುಂಠ, ಇನ್ನೊಂದು ಮತ್ತೊಂದು ಕಡೆ ಬೇರೆ ಬೇರೆಯವ್ರು ಇರ್ತಾರೆ. ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೆ ಶಿವನಿಗೆ ನಾನಾ ರೀತಿಯ ಹೆಸರುಗಳು, ವಿಷ್ಣುವಿಗೆ ನಾನಾ ರೀತಿಯ ಹೆಸರುಗಳು, ಬ್ರಹ್ಮಾಜಿಗೂ ಅಷ್ಟೇ ಬೇರೆ ಬೇರೆ ಹೆಸರುಗಳಿರುತ್ತೆ. ಹಾಗೆ ಬೇರೆ ಬೇರೆಯವ್ರಿಗೆ ಒಂದೊಂದು ಹೆಸರುಗಳಿರ್ತದೆ.
ಇಂದ್ರದೇವರು ಎಷ್ಟೋ ಜನ ಬರ್ತಾರೆ, ಇಂದ್ರಗಳು, ಅವ್ರಿಗೆ ಬೇರೆ ಬೇರೆ ಹೆಸರುಗಳಿರುತ್ತೆ. ನೀವು ಕೂಡ ಇಂದ್ರದೇವನ ಪದವಿಯಲ್ಲಿ ಕೂತ್ಕೋಬೋದು, ನೀವು ಕೂಡ ಇಂದ್ರದೇವನ ಪದವಿಯಲ್ಲಿ ಕೂತ್ಕೋಬೋದು. ಹೇಗೆ ಅಂದರೆ, ನೀವು ಹೆಚ್ಚಿನ ಪುಣ್ಯಕರ್ಮಗಳನ್ನು ಭೂಮಿ ಮೇಲೆ ಮಾಡಬೇಕು. ಇರುವ ಆಯುಸ್ಸಿನಲ್ಲಿ ಇವಾಗ ಇರುವ ಕಡಿಮೆ ಆಯುಸ್ಸಿನಲ್ಲಿ ಹೆಚ್ಚಿನ ಪುಣ್ಯ ಮಾಡಿದ್ರೆ ಅದು ಇಂದ್ರನಿಗಿಂತೂ ಹೆಚ್ಚಾಗಿ ತೂಗಿದ್ರೆ, ಈಗ ಒಂದು ತಕ್ಕಡಿ ಇಟ್ಕೊಳ್ತೀವಿ, ಈ ಕಡೆ ಇಂದ್ರನನ್ನು ಕೂರಿಸ್ತೀವಿ, ಈ ಕಡೆ ನಿನ್ನ ಕೂರಿಸ್ತೀಯ, ಯಾರ್ದು ಪುಣ್ಯದ ಫಲ ಜಾಸ್ತಿ ಇದೆ, ನಿಮ್ಮದು ಪುಣ್ಯದ ಫಲ ಜಾಸ್ತಿ ಇದ್ದರೆ ಒಂದೇ ಒಂದು ಗುಲ್ಗಂಜೆ ಅಷ್ಟು, ಒಂದೇ ಒಂದು ಸಾಸಿವೆ ಕಾಳಷ್ಟು ಜಾಸ್ತಿ ಆದರೂ ಇಂದ್ರನಿಗಿಂತ ನಿಮ್ಮದು ಪುಣ್ಯ, ನಿಮ್ಮನ್ನೇ ಅಲ್ಲೇ ಕೂರಿಸ್ತಾರೆ, ಇಂದ್ರನ ಎತ್ತಿ ಕೆಳಗಡೆ ಹಾಕ್ತಾರೆ. ಇದು ಸಿಸ್ಟಮ್ ಇರೋದು. ಸ್ವರ್ಗ ಅಂದ್ರೆ ಇನ್ನೇನು ಅನ್ಕೊಬಿಟ್ರಿ. ನೋಡ್ರಿ, ಸಣ್ಣ ಪುಣ್ಯಕರ್ಮಗಳು ಮಾಡಿದರೆ ಸ್ವರ್ಗಕ್ಕೆ ಹೋಗೋ ಮಟ್ಟಕ್ಕೆ ಇವತ್ತು ಯಾರೂ ಇಲ್ಲ. ದುರಾದೃಷ್ಟ ಅಂದರೆ ಯಾರೋ ಒಬ್ಬರೋ ಇರ್ಬೋದೋ, ಇಬ್ಬರೋ ಇರ್ಬೋದು. ಪುಣ್ಯ ಯಥೇಚ್ಛವಾಗಿ ಮಾಡಿದವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಒಂದು ವೇಳೆ ಅದರಲ್ಲೂ ಎಷ್ಟೋ ಇಂದ್ರನಿಗಿಂತೂ ಜಾಸ್ತಿ ಪುಣ್ಯ ಅಂದರೆ ಅದೇನು ಸಣ್ಣ ವಿಷಯನ. ಪೂಜೆಗಳು, ಅರ್ಚನೆಗಳು, ಅಭಿಷೇಕಗಳು, ಹೋಮಗಳು, ಯಜ್ಞಗಳು, ಯಾಗಾದಿಗಳು, ಎಷ್ಟೋ ದಾನ ಧರ್ಮಗಳು ಮಾಡಿದ್ರು ಕೂಡ ನಾವು ಸ್ವರ್ಗಕ್ಕೆ ಹೋಗೋದೇ ಕಷ್ಟ. ಹಂಗಿರುವಾಗ ಇಂದ್ರ ಅಂದರೆ ಇಂದ್ರಾದಿ, ಇಂದ್ರನ ಪದವಿ ಅಂದರೆ ಅದೇನು ರಾಜ, ಅವನು ದೇವರಾಜ, ದೇವಲೋಕಕ್ಕೆ ದೇವರಾಜ, ಅಮರಾವತಿಗೆ. ಅಂಥ ಪದವಿ ಎಲ್ಲಿ ಸಿಗುತ್ತೆ ನಮಗೆ ಅನ್ನೋದೊಂದು ಕನಸು ಅಲ್ವಾ? ಖಂಡಿತ ಅದು ತಪ್ಪು ಕಲ್ಪನೆ. ನೋಡ್ರಿ, ನಾವು ಎಷ್ಟೋ ಜನ್ಮಗಳಿಂದ ಕಷ್ಟಪಟ್ಟಿರ್ತೀವಿ, ಅದು ಈ ಜನ್ಮದಲ್ಲಿ ನಮ್ಮಿಂದ ಬಂದಿರುತ್ತೆ. ನಾವು ಪಟ್ಟಿರೋ ಕಷ್ಟ, ಶ್ರಮ, ಒಳ್ಳೆತನ, ಪುಣ್ಯಫಲ ಅದು ಈ ಜನ್ಮದ ಇನ್ನೊಂದು ಚೂರು ಬಾಕಿ ಇರುತ್ತೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಚೂರು ನಾವು ಸಂಪಾದನೆ ಮಾಡಿಬಿಟ್ರೆ ಆ ಇಂದ್ರನಿಗಿಂತ ಜಾಸ್ತಿ ಆಗೋಯ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ನಾವು ಗೆಲ್ತೀವಿ ಅಲ್ವಾ? ಹಾಗೆ ಅದೃಷ್ಟ ಕುಲಾಯಿಸ್ಬೇಕು. ಯಾಕೆ ಈ ದೇಶದ ಪ್ರಧಾನಮಂತ್ರಿ ಯಾರು? ಮೋದಿಜಿ, ನರೇಂದ್ರ ಮೋದಿ ಟೀ ಮಾಡ್ತಾಯಿದ್ದವರು. ಯಾಕೆ ಪ್ರಧಾನಮಂತ್ರಿ ಆಗಿಲ್ಲ? ಯಾಕೆ ಸಿದ್ದರಾಮಯ್ಯ ಲಾಯರ್ ಆಗಿದ್ದವನು, ಒಬ್ಬ ಲಾಯರಾಗೇ ಉಳಿಬೋದಿತ್ತಲ್ವ, ಯಾಕೆ ಉಳಿದಿಲ್ಲ? ಇವತ್ತು ಮಿನಿಸ್ಟರ್ ಆಗಿಲ್ವಾ? ಆ ಡಿ ಕೆ ಶಿವಕುಮಾರ್ ಏನು ಆ ಜೈಲಲ್ಲಿ ಆ ರೌಡಿಗಳಿಗೆ ಅವ್ರಿಗೆ ಟೀ ಕಾಫಿ ಬೀಡಿ ಸಿಗರೇಟು ಪಾನ್ ಪರಾಕು ಸಪ್ಲೈ ಮಾಡ್ತಾಯಿದ್ದ ಹುಡುಗ ಯಾರು? ಡಿ ಕೆ ಶಿವಕುಮಾರ್. ಇವತ್ತು ನೋಡಿ ಸಾವಿರಾರು ಕೋಟಿ. ಆ ಉಪಮುಖ್ಯಮಂತ್ರಿ DCM ಕರ್ನಾಟಕಕ್ಕೆ ಆಗಿಲ್ಲನ್ರಿ. ಹಂಗೆ ಯಾರ ಹಣೆಯಲ್ಲಿ ಏನು ಬರ್ದಿದ್ದು ಯಾರು ಗೊತ್ತೋ? ನಿಮ್ಮ ಮನೆಯಲ್ಲಿ ಏನು ಬರೆದಿದ್ದು ಯಾರು ಗೊತ್ತೋ? ಯಾವಾಗ ಏನು ಬೇಕಾದ್ರೂ ಆಗ್ಬೋದ್ರಿ. ಪ್ರಯತ್ನ ನಮ್ಮದು, ಫಲ ಕೊಡೋದು ಆ ಭಗವಂತಂದು ಅಲ್ವಾ? ಆಯಿತು, ಈಗ ನಾವು ವಿಚಾರಕ್ಕೆ ಬರೋಣ. ಮಾಸಾಸ್ವಾಮಿ ಯಾರು? ಇಷ್ಟು ವರ್ಷಗಳ ಕಾಲ ಈ ದೇವತೆಗಳೆಲ್ಲ ಹೋಗ್ತಾರೆ, ಅವರೆಲ್ಲ ಅಷ್ಟಷ್ಟೇ ಬದುಕ್ತಾರೆ. ದೇವತೆಗಳೇ ಕೋಟ್ಯಾಂತರ ವರ್ಷ ಬದುಕ್ತಾರೆ ಅಂದಮೇಲೆ ಎಷ್ಟೋ ಬ್ರಹ್ಮಗಳು ಬಂದೋದ್ರು, ಎಷ್ಟೋ ಇಂದ್ರಗಳು ಬಂದೋದ್ರು. ಈ ಮಾಸಾಸ್ವಾಮಿ ಯಾರಪ್ಪ ಇಷ್ಟು ವರ್ಷ ಬದುಕ್ತಾ ಇದ್ದಾನೆ? ಈಗ ಮಾಸಾಸ್ವಾಮಿ ಅಂದರೆ ಮೊದಲಿಗೆ ಆ ಮಾಸಾಸ್ವಾಮಿ ಯಾರು ಏನು ಆಮೇಲೆ ತಿಳ್ಕೊಳ್ಳೋಣ. ಆತ ಹೆಸರು, ಆ ಹೆಸರು ಯಾಕೆ ಬಂತು ಇಲ್ಲಿ ಮುನ್ನೆಲೆಗೆ ಅಂದರೆ ಇಲ್ಲಿ ಯಾಕೆ ವಿಚಾರ ಬಂತು? ಆತನು ಮೊದಲ ಪರಿಚಯ ಆಗಿದ್ದು ಆತ ಜಗತ್ತಿಗೆ ಯಾವ ರೀತಿ, ಈ ಜಗತ್ತು ಯಾವ ರೀತಿ ಆತನ ಮಾಸ್ ಅಂತ ಗುರುತಿಸ್ತು, ಮಾಸಾಸ್ವಾಮಿ ಅಂತ ಅದನ್ನು ನೋಡೋಣ. ಆಮೇಲೆ ಆತನ ಬಗ್ಗೆ ನೋಡೋಣ, ಆತ ಹುಟ್ಟಿದ್ದೆಲ್ಲಿ ಏನು ಅಂತ. ಮಾಸ್ ಅಂದ್ರೇ ಒಂದು ಸಸ್ಪೆನ್ಸು ಅಲ್ವಾ? ಮಾಸ್ ಅಂದ್ರೇ ಒಂದು ಸಸ್ಪೆನ್ಸು. ಓ ಮಾಸ್ ಅಂದರೆ ಇನ್ನೂ ಸಸ್ಪೆನ್ಸು. ಓ ರಾಮ 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 ರಮ ರಮ ಓ ಮಾಸ್ ರಾಮ ರೋಮಾಸ ರೋಮಾಸ ರಾಮ 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 ಮಾಸ ಓ ಮಾಸ್ ರಮ ಓ ಮಾಸ್ ರಮ ಓ ರಮ ಓ ಮಾಸ್ ರಮ ಓ ರಮ ಸಮ ಓ ರಮಾಸ್ 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 ಸ್ವಾಮಿ. ಗೊತ್ತಾಯ್ತನ್ರಿ? ನೋಡೇ ಬಿಡೋಣವಾ ಸ್ವಾಮೀಜಿ ಆ ಮಾಸ್ ಯಾರಂತ. ಎಷ್ಟೋ ಬ್ರಹ್ಮಗಳ ಆಯುಸ್ಸು, ಆತನಿಗೆ ಇನ್ನೂ ಜಾಸ್ತಿ ಆಯುಸ್ಸು. ಎಷ್ಟೋ ಒಬ್ಬ ಬ್ರಹ್ಮನಿಗೆ ಕೋಟ್ಯಾನು ವರ್ಷ ಅಂದಮೇಲೆ ಎಷ್ಟೋ ಬ್ರಹ್ಮರನ್ನು ಸೇರಿಸಿದ್ರೆ ಅದಕ್ಕಿಂತ ಜಾಸ್ತಿ ಇತ್ತಂತೆ ಆಯುಸ್ಸು. ಅಂಥ ಆಯುಸ್ಸಿರೋ ಈ ರೋಮಾಸ ಸ್ವಾಮಿ ನೋಡೇ ಬಿಡೋಣ. ಓಕೆ, ಒಂದು ಸಾರಿ ಏನಾಯ್ತಪ್ಪ ಅಂದರೆ, ಈಗ ಪಾರ್ವತಿ ಶಿವನಲ್ಲಿ ಬೇಡ್ಕೊಳ್ತಾಳೆ, ಪರಮೇಶ್ವರ ನನಗೊಂದು ಆಸೆ ಇದೆ. ಅದು ಪರಮೇಶ್ವರನ ತುಂಬ ಖುಷಿಯಾಗಿರ್ತಾನೆ. ಅವಾಗ ಪಾರ್ವತಿಗೆ ಹೇಳ್ತಾನೆ, ಪಾರ್ವತಿ ನಿನಗೆ ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ನಿನಗೆ ಏನಾದರೂ ಬೇಕಾದ್ರೆ ಕೇಳ್ಕೊಬಿಡು ಅಂತಾನೆ. ಈ ಮನೆಗಳಲ್ಲೂ ಹಂಗೆ, ಈ ಗಂಡಂದ್ರೆ ಏನು ಮಾಡ್ತಾರೆ, ತುಂಬ ಖುಷಿಯಾಗಿರುವಾಗ ಹೆಂಡ್ತಿಯರಿಗೆ ಏನೋ ಒಂದು ಮಾಡ್ತಾರೆ ಮಸಾಜ್ ಮಾಡೋಕ್ಕೆ, ನಿನ್ಗೇನು ಬೇಕಾಗಿ ಕೇಳ್ಕೊಬಿಡು ತಂದ್ಕೊಟ್ಬಿಡ್ತೀನಿ ಅಂತಾರೆ. ಆ ಟೈಮಲ್ಲಿ ಅವರು ಪಾಪ ಎಷ್ಟೋ ದಿನ ಕಾಯ್ಕೊಂಡಿರ್ತಾರೆ, ಹೇಳೇ ಬಿಡ್ತಾರೆ. ಅವಾಗ ಇವ್ರು ಆಸೆ ಈಡೇರಿಸ್ತವ್ರು ಬಿಡಿಸ್ತವ್ರು ಆಮೇಲೆ ಅದು ವಿಚಾರ. ಇಲ್ಲಿ ಪಾರ್ವತಿಗೆ ಪರಮೇಶ್ವರ ಹೇಳ್ತಾನೆ,
ನಂದೊಂದು ಆಸೆ ಇದೆ ಈಡೇರಿಸ್ಬಿಡು ಅಂತ. ಅಲ್ಲ ನಿನ್ನ ಆಸೆ ಏನಿದೆ ಹೇಳು, ಈಡೇರಿಸ್ತೀನಿ ಅಂತಾನೆ ಪರಮೇಶ್ವರ. ಆವಾಗ ಪಾರ್ವತಿ ಹೇಳ್ತಾಳೆ, ಒಂದೇ ಒಂದು ಆಸೆ ಇದೆ. ನಾವು ಎಷ್ಟು ದಿನ ಅಂತ ಈ ಕೈಲಾಸದಲ್ಲಿರೋದು, ಈ ಕೈಲಾಸದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಮಂಜುಗಡ್ಡೆ ಬಿಟ್ಟರೆ ಇನ್ನೇನಿಲ್ಲ, ಬರೀ ಸ್ಮಶಾನ ಇದ್ದಂಗಿದೆ. ಮೊದಲೇ ನೀನು ಸ್ಮಶಾನ ರುದ್ರ, ನೀನು ಎಲ್ಲಿದ್ದರೂ ಹಂಗೆ ಮಾಡ್ಕೊತೀಯ. ಇಲ್ಲಿ ಒಂದು ವೈಭವ ಇಲ್ಲ, ಒಂದು ವಜ್ರ ವೈಡೂರ್ಯ ಮನೆಗಳಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ನಾವು ಎಲ್ಲೇ ವಾಸ ಮಾಡಿದ್ರೂ ಈ ಮಂಜುಗಡ್ಡೆ ಗುಹೆಗಳಲ್ಲೇ ವಾಸ ಮಾಡಬೇಕು. ಅದಕ್ಕೆ ನಮಗೊಂದು ಒಳ್ಳೆ ಅರಮನೆ ಬೇಕು. ಅಂಥ ಅರಮನೆ ಎಲ್ಲಿ ಜಗತ್ತಿನಲ್ಲಿ ಇರಬಾರ್ದು. ಅಂಥ ಅರಮನೆ ವಜ್ರ ವೈಡೂರ್ಯ ಬಂಗಾರಗಳಿಂದ ಕೂಡಿದಂತಹ, ಮುತ್ತು ರತ್ನಗಳಿಂದ ಕೂಡಿದಂಥ ಇಡೀ ಜಗತ್ತಿನಲ್ಲಿ ಯಾವ ಲೋಕದಲ್ಲಿ ಇರಬಾರ್ದು ಅಂಥ ಅರಮನೆ ಒಂದು ನನಗೆ ಕಟ್ಸ್ಕೊಟ್ಬಿಡು. ಅಂಥ ಅರಮನೆಯಲ್ಲಿ ಒಂದಿನಾದರೂ ನಾವು ವಾಸ ಮಾಡಬೇಕು ಅನ್ನೋ ಥರ ಪಾರ್ವತಿ ಕೇಳ್ತಾಳೆ ಶಿವನಿಗೆ. ಇಡೀ ದೇವಾದಿದೇವ, ಎಲ್ಲ ದೇವತೆಗಳಿಗೂ ಮಹಾದೇವನು ಅಂಥ ಪರಮಶಿವನು, ಅಂಥವನಿಗೆ ಮನೆ ಇಲ್ಲ, ಒಂದು ಗುಡಿಸಲು ಕೂಡ ಇಲ್ಲ ಆ ಗುಹೆಗಳಲ್ಲಿ ವಾಸ ಮಾಡೋದು ಹಿಮಾಲಯ ಪರ್ವತದಲ್ಲಿ. ಇದು ಕರ್ಮ. ಆ ಪಾರ್ವತಿ ಮುಂದೆ ಇಡ್ತಾಳೆ. ಪರಮೇಶ್ವರ ಹೌದಲ್ಲ, ಹೋಗಲಿ ಬಿಡು, ಏನೋ ಕೇಳ್ಬಿಟ್ಲು ಅಂದ್ಬಿಟ್ಟು ವಿಶ್ವಕರ್ಮನಿಗೆ ಕರೆದು ಒಂದು ಅರಮನೆ ನಿರ್ಮಾಣ ಮಾಡೋಕ್ಕೆ ಹೇಳ್ತಾನೆ. ಒಂದು ಅರಮನೆ ನಿರ್ಮಾಣ ಆಗುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜಗತ್ತಿನಲ್ಲಿ ಇನ್ನೆಲ್ಲಿ ಏನೂ ಇರೋಲ್ಲ, ಆ ಥರ ಇರ್ತದೆ. ಇದೇ ಟೈಮ್ಗೆ ರಾವಣ ಏನು ಮಾಡ್ತಾನೆ, ತಪಸ್ಸು ಮಾಡ್ತಿರ್ತಾನೆ. ರಾವಣ, ವಿಭೀಷಣ ಇವರಲ್ಲ. ವಿಭೀಷಣ ಒಳ್ಳೆ ವರ ಕೇಳ್ಕೊತಾನೆ ಭಗವಂತನಲ್ಲಿ. ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿ, ಸದ್ಬುದ್ಧಿ, ವಿಜಯಶಾಲಿ ಇತ್ಯಾದಿ ಆರೋಗ್ಯ ಎಲ್ಲ ಕೇಳ್ಕೊತಾರೆ. ಆದರೆ ರಾವಣ ಏನು ಮಾಡ್ತಾನೆ ಗೊತ್ತಾ, ಇದು ಯಾವುದು ಕೇಳ್ಕೊಳ್ಳಲ್ಲ, ಅರಮನೆ ಇದೆಯಲ್ಲ ಅದು ನನಗೆ ಬೇಕು ಅಂತ ಕೇಳ್ಕೊಬಿಡ್ತಾನೆ. ಇನ್ನೂ ಗೃಹಪ್ರವೇಶ ಮಾಡಬೇಕು, ಎಲ್ಲ ರೆಡಿಯಾಗಿದೆ. ವಿಶ್ವಕರ್ಮ ಅಂದರೆ ಅದನ್ನು ರೆಡಿ ಮಾಡಿರೋ ಶಿಲ್ಪಿ ಆಚಾರ್ಯರೆಲ್ಲ ರೆಡಿ ಮಾಡ್ತಾರಲ್ಲ, ಶಿಲ್ಪಿ ಒಳ್ಳೆ ಕೆತ್ತನೆ ಮಾಡಿ, ಒಳ್ಳೆ ಮರದ ಕೆಲಸ, ಕುಸುರಿ ಕೆಲಸ ಮಾಡಿ ಕೆತ್ತನೆ ಮಾಡಿ, ಹಾಗೆ ಕಲ್ಲುಗಳು ಇದೆಲ್ಲ ಒಳ್ಳೆ ಕೆತ್ತನೆ ಮಾಡಿ, ವಜ್ರ ವೈಡೂರುಗಳನ್ನು ಶೃಂಗಾರ ಮಾಡಿ, ಆಚಾರ್ಯರು ಅಂತಿರಲ್ಲಪ್ಪ ನೀವು, ಕುಲ್ಮೆ ಕೆಲಸ ಮಾಡೋರು, ಅಕ್ಕಸಾಲಿಗೆ ಅಂತಿರಲ್ಲ. ಅದರಲ್ಲಿ ಲೀಡರ್ಶಿಪ್ಪು ಯಾರು, ಮೆಕ್ಯಾನಿಕ್ ಲೀಡರ್ಶಿಪ್, ಮೆಕ್ಯಾನಿಕ್ ಕೂಡ ಆಟೋಮೊಬೈಲ್ ಮೆಕ್ಯಾನಿಕಲ್ ಫೀಲ್ಡು, ಪ್ರಾಡಕ್ಟ್ ಫೀಲ್ಡು, ಸಿವಿಲ್ ಇಂಜಿನಿಯರ್ಗಳಲ್ಲೇ ದೊಡ್ಡ ಇಂಜಿನಿಯರ್ ಅಂದರೆ ಯಾರು, ವಿಶ್ವಕರ್ಮ ದೇವರು. ಆತ ಅಂತ ಚೆನ್ನಾಗಿ ಮಾಡಿರ್ತಾನೆ, ಅಷ್ಟು ಚೆಂದಾಗಿ ಮಾಡಿರ್ತಾನೆ ಅರಮನೆ. ಅದನ್ನು ಯಾರು, ಈ ಪಾರ್ವತಿ ಆಸೆಪಟ್ಟು ಕಟ್ಸ್ಕೊಂಡಿರ್ತಾಳೆ ವಿಶ್ವಕರ್ಮನಿಂದ. ಇನ್ನೇನು ಓಪನಿಂಗ್ ಆಗಬೇಕು, ಓಪನಿಂಗ್ ಶರ್ಮನಿ, ಗೃಹಪ್ರವೇಶ ಇತ್ತು ಇನ್ನೊಂದು ಸ್ವಲ್ಪ ದಿನದಲ್ಲಿ. ಈ ರಾವಣನ ಕಣ್ಣು ಅದ್ರ ಮೇಲೆ ಬಿದ್ದುಬಿಡ್ತು. ಈಗ ತಪಸ್ಸು ಮಾಡಿ ವರ ಕೇಳ್ಕೊಬಿಟ್ಟ. ಏನಂತ, ಅವ್ನು ತಪಸ್ಸು ಮಾಡ್ತಾ ಇರೋದು ಎತ್ತಕ್ಕೆ, ಅವ್ರ ಅಮ್ಮನಿಗೆ ಒಂದು ಶಿವಲಿಂಗ ಬೇಕು. ಆ ಅಮ್ಮ ಮರಳಲ್ಲಿ ಮಾಡಿ ಸಮುದ್ರ ಪಕ್ಕದಲ್ಲಿ ಮರಳಲ್ಲಿ ಪೂಜೆ ಮಾಡ್ತಿರ್ತಾಳೆ. ಅಲ್ಲಿನ ಅಲೆಗಳು ಬಂದಾಗ ಅದು ಒಯ್ಕೊಂಡು ಹೋಗ್ತಾ ಇರ್ತದೆ. ಅವರಮ್ಮ ಮತ್ತೆ ಮರಳಲ್ಲಿ ಲಿಂಗ ಮಾಡ್ತಿರ್ತಾಳೆ. ಅದು ಮತ್ತೆ ಅಲೆಗಳು ಬಂದು ಒಯ್ಕೊಂಡು ಹೋಗ್ತಾ ಇರ್ತದೆ. ಇದನ್ನೆಲ್ಲ ಚಿಕ್ಕ ಹುಡುಗಯಿಂದ ರಾವಣ ನೋಡಿರ್ತಾನೆ. ಅದಕ್ಕೆ ತಪಸ್ಸು ಮಾಡ್ತಾನೆ, ನಮ್ಮ ಅಮ್ಮಗೆ ಏನಾಗಲಿ ಒಂದು ಒಳ್ಳೆ ಆತ್ಮಲಿಂಗ ತಂದು ಕೊಟ್ಬಿಡ್ಬೇಕು, ಆ ಶಿವನನ್ನೇ ತಂದು ಕೊಟ್ಬಿಡ್ಬೇಕು, ಆ ಶಿವನನ್ನೇ ತೊಗೊಂಡು ಮನೇಲಿ ಕೊಡಬೇಕು ಅಂತ ಯೋಚನೆ ಮಾಡಿರ್ತಾನೆ. ಅಂಥ ವರ ಕೆಳಗೆ ತಪಸ್ಸು ಮಾಡಿದವನು ಇದ್ದಕ್ಕಿದ್ದಂಗೆ ಅವನ ಮನಸ್ಸಿನಲ್ಲಿ ಚೇಂಜ್ ಆಗುತ್ತದೆ. ಈ ಬುದ್ಧಿ ಕೊಟ್ಟವ್ರು ಬೇರೆ ಯಾರಲ್ಲ, ಈ ದೇವತೆಗಳೇ ಕೊಟ್ಟಿದ್ದ ಬುದ್ಧಿನ, ಆ ದುರ್ಬುದ್ಧಿಯನ್ನು ಅವ್ನಿಗೆ. ಯಾಕಂದರೆ ಅರಮನೆ ಹೋದರೆ ಹೋಗಲಿ, ಆತ್ಮಲಿಂಗ ಹೋಗ್ಬಿಟ್ರೆ, ಶಿವನೇ ಹೋಗ್ಬಿಟ್ರೆ ಏನು ಮಾಡೋದು? ಆಮೇಲೆ ದೇವತೆಗಳು ಏನು ಮಾಡೋದು, ಋಷಿಮುನಿಗಳು ಏನು ಮಾಡೋದು? ಶಿವನ ತಗೊಂಡಾಗ ಅವ್ರ ಮನೇಲಿ ಕೊಂತಾನೆ. ಶಿವನ ಆತ್ಮಲಿಂಗ ಅವ್ನು ಕೇಳ್ತಾ ಇರೋದು ಈಗ ತಪಸ್ಸು ಮಾಡಿ. ಅದು ಕೇಳಬಾರ್ದು, ಅದಕ್ಕೆ ಅವ್ನು ಕೆಟ್ಟ ಬುದ್ಧಿ ಕೊಡಬೇಕಲ್ಲ. ಅದಕ್ಕೆ ಈ ಅರಮನೆ ಜ್ಞಾಪಕ ಬಂದುಬಿಡುತ್ತೆ ಅವನಿಗೆ, ಕಟ್ಟಿರೋದು. ಅವಾಗ ಅರಮನೆ ಕೇಳ್ಕೊಬಿಡ್ತಾನೆ. ಅರಮನೆ ಕೇಳ್ಕೊಬಿಟ್ಟು ಅದರಲ್ಲಿ ಅವನ ಹೆಂಡತಿ ಮಕ್ಕಳೆಲ್ಲ ವಾಸ ಮಾಡ್ತಾರೆ. ಅದು ಶ್ರೀಲಂಕಾದಲ್ಲಿದೆ, ಆ ಶ್ರೀಲಂಕಾದಲ್ಲಿ ಅರಮನೆ. ಪಾರ್ವತಿಗೆ ಕೋಪ ಬರುತ್ತೆ, ಎಷ್ಟು ಆಸೆ ಪಟ್ಟ ಇವನು ರಾವಣ ಅಂದ್ಬಿಟ್ಟು. ಅದಕ್ಕೆ ಪಾರ್ವತಿ ರಾವಣನಿಗೆ ಶಾಪ ಆಗಿಬಿಡ್ತಾಳೆ. ಅಯೋಗ್ಯ ಪಾಪಿ, ನಾವು ನಿನಗೆ ತಂದೆ ತಾಯಿ ಇದ್ದಂಗೆ, ನಾನು ಶಿವ, ನೀನು ವರ ಕೇಳ್ಕೊಬೇಕು ಬಂದಿರೋದೇನೋ, ಏನೋ ಒಂದು ವರ ಕೇಳ್ಕೊಬೇಕು. ಆತ್ಮಲಿಂಗ ಅಂತೀಯ, ಶಿವ ಅಂತೀಯ, ಸಾಲದಕ್ಕೆ ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ ಅರಮನೆಗೆ ತೊಗೊಬಿಟ್ಟು ನೀನು ಹಂಗೆ ನೀನು ಸರ್ವನಾಶ ಆಗ್ತೀವಿ ಹೋಗೋ, ಹಾಳಾಗೋಗ್ತೀವಿ ಹೋಗೋ, ನಿನ್ನ ಮನೆಗೆ ಬೆಂಕಿ ಬೀಳ ಅಂತ ಶಾಪ ಆಗ್ತಾಳೆ ಪಾರ್ವತಿ. ಅರ್ಥ ಆಯ್ತಾ? ಆಮೇಲೆ ಹನುಮಂತ, ಆಮೇಲೆ ಸೀತೆನ ರಾವಣ ಕದೀತಾನೆ, ಸೀತಾನೇ ಎತ್ತಾಕೊಂಡು ಹೋಗ್ತಾನೆ. ಆಮೇಲೆ ಎಲ್ಲ ವಾನರ ಸೈನ್ಯ, ಜಾಂಬುವಂತ, ಅಂಗದ, ಸುಗ್ರೀವ, ಆಮೇಲೆ ಹನುಮಂತ ದೇವರು, ಇವರೆಲ್ಲ ಲಕ್ಷ್ಮಣ, ರಾಮ ಎಲ್ಲ ಸೀತೆನ ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಹನುಮಂತ ಅಲ್ಲಿ ಬರ್ತಾನೆ, ಬರೋಷ್ಟೊತ್ತಿಗೆಲ್ಲ ಬಾಲದಲ್ಲಿ ಸುಟ್ಟಾಕೊಂಡು ಬಂದಿರ್ತಾನೆ ಲಂಕಾನ. ಆಮೇಲೆ ಯುದ್ಧ ಆಗುತ್ತೆ, ಸರ್ವನಾಶ ಆಗ್ತಾರೆ. ರಾವಣನೇ ಸರ್ವನಾಶ ಆಗ್ತಾನೆ, ಅವನ ಮಕ್ಕಳು ಅವನದು ಎಲ್ಲ ಹೋಗ್ತಾರೆ. ಅದು ಪಾರ್ವತಿ ಶಾಪ. ವಿಶ್ವಕರ್ಮ ಅಂದರೆ ಅಷ್ಟು ದೊಡ್ಡ ಪವರ್ಫುಲ್ ಇಂಜಿನಿಯರ್, ಅಷ್ಟು ಚೆನ್ನಾಗಿ ಮನೆ ಕಟ್ಟಿರ್ತಾನೆ. ಆಮೇಲೆ ಆ ರಾಜ್ಯನ ವಿಭೀಷಣನ ಕೊಡ್ತಾರೆ. ವಿಭೀಷಣ ಪಟ್ಟಾಭಿಷೇಕ ಆಗುತ್ತೆ. ಅದು ವಿಚಾರ.
ಅಲ್ವಾ? ನಾನು ವಿಶ್ವಕರ್ಮನ ಬಗ್ಗೆ ಪರಿಚಯ ಮಾಡಿಕೊಟ್ನಿ. ಆದರೆ ಮಾಸ ಯಾರು? ಮಾಸ ಸ್ವಾಮಿ ಯಾರು? ಅಲ್ಲಿಗೆ ಬರೋಣ ಈಗ. ಈ ವಿಶ್ವಕರ್ಮ ಏನು ಮಾಡ್ತಾನೆ, ಇಂದ್ರ ಏನು ಮಾಡ್ತಾನೆ, ವಿಶ್ವಕರ್ಮನನ್ನು ಕರೆಸ್ಬಿಟ್ಟು, ವಿಶ್ವಕರ್ಮ ಜಗತ್ತಿನಲ್ಲಿ ಎಲ್ಲಿ ಇರಬಾರ್ದು ಅಂತ ಅರಮನೆ ಕಟ್ಬಿಡು. ಈ ಅರಮನೆಯನ್ನು ನೋಡಿ ನೋಡಿ ನನಗೆ ಸಾಕಾಗಿದೆ. ಇದರಲ್ಲಿ ಎಷ್ಟೋ ಜನ ನನಗಿಂತ ಮುಂಚೆ ಎಷ್ಟೋ ಇಂದ್ರಾದಿಗಳು ಬಂದು ಇಲ್ಲಿ ಕೂತು ಹೋಗಿದ್ದಾರೆ. ಇದು ಈ ಎಲ್ಲ ಯಾವಾಗ ನೋಡಿದ್ರು ಅದು ನೋಡಿದ್ದೀನ ನೋಡಬೇಕು. ಇಡೀ ಜಗತ್ತಿನಲ್ಲಿ ಎಲ್ಲಿ ಇರಬಾರ್ದು ಅಂಥ ಒಂದು ಅರಮನೆ ಕಟ್ಬಿಡಿ ಸರಿ ಅಂತ ಹೇಳ್ತಾನೆ. ಸರಿ, ವಿಶ್ವಕರ್ಮ ಒಳ್ಳೆ ಪ್ಲ್ಯಾನ್ ಮಾಡ್ತಾನೆ. ಬ್ಲೂ ಪ್ರಿಂಟ್ ರೆಡಿ ಮಾಡಿ, ಬ್ಲೂ ಪ್ರಿಂಟ್ ಅಂದರೆ ನಕ್ಷೆ ರೆಡಿ ಮಾಡಿ, ಪ್ಲ್ಯಾನಿಂಗ್ ಮಾಡಿ ಮನೆ ಕಟ್ಟೋಕ್ಕೆಲ್ಲ ಎಲ್ಲೆಲ್ಲಿ ಏನೇನು ಇರಬೇಕಂತ ಒಳ್ಳೆ ವಜ್ರ ವೈಡೂರ್ಯಗಳು, ಇನ್ನೊಂದು ಮತ್ತೊಂದು ಆ ಲೋಕದಲ್ಲಿರೋ ಕಲ್ಲುಗಳು, ಈ ಲೋಕದಲ್ಲಿರೋ ಕಲ್ಲುಗಳು, ಆ ಲೋಕದಲ್ಲಿರೋ ವಜ್ರ, ಈ ಲೋಕದಲ್ಲಿರೋ ಬಂಗಾರ, ಆ ಲೋಕದಲ್ಲಿರೋ ಮುತ್ತರತ್ನಗಳು, ಆ ಲೋಕದಲ್ಲಿರೋ ಮರ ಗಿಡಗಳು, ಅಲ್ಲಿರೋ ಗಂಧದ ಮರಗಳು, ಇಲ್ಲಿರೋ ಮರಗಳು, ಇನ್ನೊಂದು ಮರ ಸಂಪಿಗೆ ಮರ, ಏನೇನೋ ಮರ ಸಾಮಾನು, ಇನ್ನೊಂದು ಸಾಮಾನು, ಮತ್ತೊಂದು ಸಾಮಾನು ತರಿಸಿ ಒಳ್ಳೆ ಅರಮನೆ ರೆಡಿ ಮಾಡ್ತಾನೆ. ಯಾರೋ ವಿಶ್ವಕರ್ಮ ರೆಡಿ ಮಾಡ್ತಾನೆ, ಮಾಡಿಸ್ತಾನೆ. ಪಾಪ ಇಂದ್ರ ನೋಡ್ತಾನೆ, ಬಂದು ಎಲ್ಲ ನೋಡ್ತಾನೆ. ಇದೇನಪ್ಪ ಇದು ವಿಶ್ವಕರ್ಮ ಏನು ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಎಲ್ಲ ಕೆಡವಾಗ್ಬಿಡ್ತಾನೆ. ವಜ್ರ ಇರುತ್ತೆ ಅದನ್ನ ಹತ್ರ, ವಜ್ರ ಇದ್ದಿಂದ ಇನ್ನೂ ಅಷ್ಟು ಸೈನಿಕರು ತಂದು ಎಲ್ಲ ಕೆಡವಾಗ್ಬಿಡ್ತಾನೆ, ಹೊಡೆದಾಕ್ಬಿಡ್ತಾನೆ. ಇದು ಚೆನ್ನಾಗಿಲ್ಲ, ಇನ್ನೊಂದು ಕಟ್ಟು ಅಂತಾನೆ. ಸರಿ, ವಿಶ್ವಕರ್ಮ ಏನು ಮಾಡೋದು? ಇಂದ್ರ ಹೇಳ್ದಂಗೆ ಕೇಳಬೇಕಲ್ಲ, ಇಂದ್ರ ರಾಜ ಅಲ್ವಾ? ಸರಿ, ಮತ್ತೆ ಇನ್ನೊಂದು ಅರಮನೆನ ಕಟ್ಟಿಸ್ತಾನೆ. ಮತ್ತೆ ಇಂದ್ರ ಬರ್ತಾನೆ ಅದನ್ನು ನೋಡ್ತಾನೆ. ಇದು ಚೆನ್ನಾಗಿಲ್ಲ, ಇದು ಹಂಗಿದೆ ಹಿಂಗಿದೆ, ಈಗ ಅದನ್ನು ಕೆಡಿಸಾಕ್ತಾನೆ, ಎಲ್ಲ ಹೊಡೆದಾಕ್ತಾನೆ. ಮತ್ತೆ ವಿಶ್ವಕರ್ಮ ಕಟ್ತಾನೆ, ಇನ್ನೊಂದಷ್ಟು ಬೇರೆ ಥರ ಮನೆ ಕಟ್ತಾನೆ, ಬೇರೆ ಟೈಪಲ್ಲಿ, ಬೇರೆ ಒಂದೊಂದು ಸಾರಿಗೂ ಒಂದೊಂದು ಪ್ಲ್ಯಾನ್ ಮಾಡಿ ಹಗಲು ರಾತ್ರಿ ಬೇರೆ ಕಟ್ಟಿಸ್ತಾನೆ. ಪ್ರತಿ ಸಾರಿ ಇಂದ್ರ ಬರೋದು, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿ, ಏನಾದರೂ ಒಂದೆರಡು ತಪ್ಪುಗಳು ಹಿಡಿದು ಅದನ್ನ ನಾಶ ಮಾಡೋದು, ಹಿಂಗೆ ಮಾಡ್ತಾಯಿರ್ತಾನೆ. ಸಾಕಾಗಿ ಹೋಗುತ್ತೆ ವಿಶ್ವಕರ್ಮನಿಗೆ. ಎಷ್ಟೋ ನೂರಾರು ಮನೆ ಕಟ್ಟಿದ್ರು, ನೂರಾರು ಸಾರಿ ಅರಮನೆಗಳು ಕಟ್ಟಿದ್ರು, ಇಂದ್ರ ಹೊಡೆದಾಕ್ತಾನೆ, ಕೆಡವಾಗ್ತಾನೆ. ಇದು ವಿಶ್ವಕರ್ಮನಿಗೆ ತಲೆ ಕೆಟ್ಟೋಗುತ್ತೆ. ಇದು ಆಗೋ ಕೆಲಸ ಅಲ್ಲ ಇನ್ನು ಇಂದ್ರನ ಹತ್ರ ಅಂದ್ಬಿಟ್ಟು ಈ ಕಷ್ಟನ ನಾರದ ಮಹರ್ಷಿ ಹತ್ರ ಹೇಳ್ಕೊತಾನೆ ವಿಶ್ವಕರ್ಮ. ನಾರದ ಮಹರ್ಷಿ, ನನ್ನ ಕಷ್ಟ ಏನು ಹೇಳಿ, ಇಡೀ ವಿಶ್ವಕ್ಕೆ ನಾನೇ ಒಳ್ಳೆ ಸಿವಿಲ್ ಇಂಜಿನಿಯರು, ಆದರೆ ಇಲ್ಲಿ ಇಂದ್ರ ನೋಡಿದ್ರೆ ನನಗೆ ಭಾರಿ ಟಾರ್ಚರ್ ಕೊಡ್ತಿದ್ದಾನೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ರಾಜ ಬೇರೆ ದೇವೇಂದ್ರ, ಅವನ ಆಜ್ಞೆ ನಾವು ಫಾಲೋ ಮಾಡಬೇಕು, ಧರ್ಮ ಸಂಕಟದಲ್ಲಿದ್ದೀನಿ ಅಂತ ಕೇಳ್ಕೊತಾನೆ ವಿಶ್ವಕರ್ಮ ನಾರದ್ರ ಹತ್ರ. ಅದಕ್ಕೆ ನಾರದ ಏನು ಹೇಳ್ತಾನೆ, ನೀನೇನೂ ವೆರಿ ಮಾಡಬೇಡ ವಿಶ್ವಕರ್ಮ, ನಾನೇನೋ ಒಂದು ಮಾಡ್ತೀನಿ ಅಂದ್ಬಿಟ್ಟು ಇಂದ್ರದೇವನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಇಂದ್ರದೇವ, ನೀನು ಒಳ್ಳೆ ಮನೆ ಬೇಕಂದ್ರೆ ನಾನು ನಿನಗೆ ತೋರಿಸ್ತೀನಿ. ಒಬ್ಬರು ವಾಸ ಮಾಡ್ತಾರೆ ಭೂಮಿ ಮೇಲೆ, ಅವ್ರ ಹತ್ರ ಹೋದರೆ ನಿನ್ನ ಕೆಲಸ ಆಗುತ್ತೆ. ಇಲ್ಲಾಂದರೆ ಈ ಕಡೆ ವಿಶ್ವಕರ್ಮ ಕಟ್ಟೋದು, ನೀನು ಅದು ಸರಿ ಇದು ಸರಿ ಹೊಡೆದಾಕೋದು, ಇದೇ ಕತೆ ಆಗ್ಬಿಡುತ್ತೆ, ನಿನ್ನ ಆಯ್ಸು ಮುಗಿದೋಗ್ಬಿಡುತ್ತೆ. ಆತ ಕಟ್ತಾ ಇರ್ತಾನೆ, ನೀನು ಹೇಳಿದ್ದನ್ನು ಮಾಡ್ತಾನೆ, ನೀನು ಬರ್ತೀಯಾ ಹೊಡೆದಾಕ್ತೀಯ, ನಿನ್ನ ಆಯ್ಸು ಮುಗಿದೋಗ್ತಾ ಇರುತ್ತೆ, ಕಾಲ ಉರುಳ್ತಾ ಇರುತ್ತೆ. ಆಯ್ಸು ಮುಗ್ದಾದ್ಮೇಲೆ ಏನು ಮಾಡ್ತೀಯಾ? ಅದಕ್ಕೆ ಆಯ್ಸು ಇರೋವಾಗೆ ಒಳ್ಳೆ ಅರಮನೆ ಕಟ್ಸ್ಕೋಬೇಕು. ಬಾ ಭೂಲೋಕಕ್ಕೆ ಹೋಗೋಣ, ನಾನು ಒಬ್ಬರಿಗೆ ತೋರಿಸ್ತೀನಿ, ಅವ್ರು ನಿನ್ಗೆ ಆಶೀರ್ವಾದ ಮಾಡ್ತಾರೆ, ಐಡಿಯಾ ಕೊಡ್ತಾರೆ ಯಾವ ಥರ ಕಟ್ಟಬೇಕಂತ ಹೇಳ್ತಾನೆ. ಫಸ್ಟ್ ಬಾ ನನ್ನ ಜೊತೆ, ಬೇಜಾರಾಗಿದೆ ನಿನಗೂ, ಇಲ್ಲಿ ಕೂತು ಇಲ್ಲಿ ಜಗಳ ಮಾಡಿ ಹೊಡೆದು ಬೋರ್ ಆಗಿದೆ, ನನ್ನ ಜೊತೆ ಒಂದು ರೌಂಡ್ ಹೋಗೋಣ ಬಾ, ಒಬ್ಬ ಮಹಾತ್ಮರಿದ್ದಾರೆ, ಅವ್ನು ಕಾಂಟ್ಯಾಕ್ಟ್ ಮಾಡೋಣ, ಏನೋ ಒಂದು ಆಗುತ್ತೆ ಅಂತಾನೆ. ಸರಿ, ಕರ್ಕೊಂಡು ಬರ್ತಾನೆ ನಾರದ ಕರ್ಕೊಂಡು ಬರ್ತಾನೆ. ಇಂದ್ರ ನಾರದ ಹಿಂದ್ಗಡೆ ಬರ್ತಾನೆ, ಭೂಲೋಕಕ್ಕೆ ಬಂದು ಇಳಿತಾರೆ. ಯಾವುದೋ ಒಂದು ಕಾಡು, ಅದು ನೈಮಿಷ ಅರಣ್ಯನೋ, ಇನ್ನೊಂದು ಅರಣ್ಯನೋ, ಮತ್ತೊಂದು ಅರಣ್ಯನೋ, ದಂಡಕ ಅರಣ್ಯನೋ, ಯಾವುದೋ ಒಂದು ಇರುತ್ತೆ ಒಳ್ಳೆಯದು. ಅಲ್ಲಿಗೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಒಬ್ಬ ಮರಕೆಳಗೆ ಒಬ್ಬ ಹಳೇ ಚಾಪೆ, ಕಿತ್ತೋಗಿರೋ ಚಾಪೆ, ಏನು ಚಾಪೆ? ಕಿತ್ತೋಗಿರೋ ಚಾಪೆ, ಮ್ಯಾಟ್ ಅಂತಿರಲ್ಲ, ಋಷಿಗಳು ಹಾಕ್ಕೊಳ್ತಾರಲ್ಲ ಕೆಳಗಡೆ, ಕಿತ್ತೋಗಿರೋದು ಯಾವುದೋ ಒಂದು ಮ್ಯಾಟ್ ಹಾಕ್ಕೊಂಡು ಕೂತಿರ್ತಾನೆ. ಬರೀ ಕೂದಲು, ಮೈಯೆಲ್ಲ ಕೂದಲು, ಭಯಾನಕವಾಗಿರ್ತಾನೆ, ಮಿಲೀಸಾಗಿರ್ತಾನೆ, ಸಣ್ಣಗೆ ಇರ್ತಾನೆ, ಈ ಥರ ಸಣ್ಣಗೆ ಇರ್ತಾನೆ, ಸಣ್ಣಗೆ, ವ್ಯಾಪಾರ ತೆಗೆದ್ಬಿಟ್ರೆ ಅಷ್ಟೇ, ಹಿಂಗೆ ಸಣ್ಣಗೆ ಇರ್ತಾನೆ. ಸೇಮ್ ವಯಸ್ಸು ಆಗಿರುತ್ತೆ, ಈ ಥರ ಕೂದಲೆಲ್ಲ ನರ್ತಿರುತ್ತೆ, ಹಿಂಗೆ ಇರ್ತಾನೆ ಮನುಷ್ಯ, ಭಯಾನಕವಾಗಿರ್ತಾನೆ. ಆತನಿಗೆ ನೋಡಿದ್ರೆ ನಾರದ ಮಹರ್ಷಿ ಫಸ್ಟ್ ನಮಸ್ಕಾರ ಆಗ್ತಾನೆ ಎರಡೂ ಕೈಯಲ್ಲಿ ಆತನಿಗೆ. ಇಂದ್ರದೇವನಿಗೆ ಭಯ ಭಕ್ತಿ ಬರುತ್ತೆ, ಯಾಕಂದರೆ ನಾರದ ಮಹರ್ಷಿ ಇಡೀ ಜಗತ್ತಿಗೆ ಗುರು, ಅಂಥ ಗುರುವೇ ಅವ್ರಿಗೆ ನಮಸ್ಕಾರ ಆಗ್ಬಿಟ್ರಲ್ಲ, ಹಂಗಿದ್ಮೇಲೆ ನಾನು ಯಾಕೆ ಆಗಬಾರ್ದು? ಇದು ಇಂದ್ರನಿಗೆ ಬರುತ್ತಲ್ಲ ಮನಸ್ಸಿನಲ್ಲಿ, ನಾನು ಹಾಕೋಣ. ಯಾಕಂದರೆ ನಾರದ ಮಹರ್ಷಿನೇ ಗುರುವೇ, ಸಪ್ತರ್ಷಿಗಳಲ್ಲಿ ಅವರು ಕೂಡ ಒಬ್ಬರು ಮಹರ್ಷಿಯವರು. ಅಂಥ ಮಹರ್ಷಿಗಿಂತ ದೊಡ್ಡವ್ರು ಯಾರಿದ್ದಾರೆ ಗುರುಗಳು, ಅಂಥವರೇ ಇವ್ರಿಗೆ ಹಾಕಿದ್ದಾರೆ ಅಂದಮೇಲೆ ಇವರು ಎಂಥ ದೊಡ್ಡವ್ರು ಇರ್ಬೋದು, ಈ ರೀತಿ ಇಂದ್ರನಿಗೆ ಮನಸ್ಸಿನಲ್ಲಿ ಬರುತ್ತೆ.
ಅದಕ್ಕೆ ಇವರು ಕೂಡ ಇಂದ್ರ ಕೂಡ ನಮಸ್ಕಾರ ಹಾಕಿ ದಂಡ ಪ್ರಣಾಮ ಮಾಡ್ತಾನೆ. ಅವರು ಆಶೀರ್ವಾದ ಮಾಡ್ತಾರೆ ಗುರುಗಳು. ಯಾರು? ಮಾಸಾಸ್ವಾಮಿ. ಓಮಾಸ್ ರಾಮ ರಾಮ ರಾಮೋಸ್ ರಾಮಾಸ್ ಸ್ವಾಮಿ, ರಾಮಾಸ್ ಸ್ವಾಮಿ ಅವರೇ, ಬೇರೆ ಯಾರಲ್ಲ. ಅವಾಗ ನಾರದ ಮಹರ್ಷಿ ಹೇಳ್ತಾನೆ, ಇವರೇ ಮಹಾಸ್ವಾಮಿಗಳು, ಮಹಾಸ್ವಾಮಿ ಇವರೇ, ರಮಾಸ್ವಾಮಿ ಇವರೇ, ಓಮಾಸ್ವಾಮಿ ಇವರೇ ಅಂತ. ಅವಾಗ ಇಂದ್ರ ಹೌದಾ? ಆವಾಗ ಸೈಡಿಗೆ ಕರ್ಕೊಂಡು ಹೋಗ್ತಾನೆ ಇಂದ್ರ. ಯಾರಿಗೆ? ನಾರದ ಮಹರ್ಷಿಗಳಿಗೆ ಸೈಡಿಗೆ ಕರ್ಕೊಂಡೋಗ್ಬಿಟ್ಟು, ಏನಿಲ್ಲ ಮಹರ್ಷಿ, ನನಗೊಂದು ಡೌಟು. ನೀವು ಹೇಳಿದ್ರಿ ದೊಡ್ಡ ಗುರುಗಳವರು ಹಂಗೆ ಹಿಂಗೆ ಅಂತ. ನಾನೇನೋ ದೊಡ್ಡ ಅರಮನೆಯಲ್ಲಿದ್ದಾರೆ, ಒಳ್ಳೆ ಅರಮನೆ ಇರ್ತದೆ, ಅದನ್ನು ಅವರು ನೀವು ತೋರಿಸ್ತೀರಾ? ನಾನು ಆ ಟೈಪಲ್ಲಿ ಏನೋ ಒಂದು ಕಟ್ಸೋಣ, ಇಲ್ಲಾಂದ್ರೆ ಅಲ್ಲಿ ಸ್ವಲ್ಪ ಆದರೂ ಕಟ್ಸೋಣ, ಒಂದು ಚಿಕ್ಕದಾಗಾದ್ರೂ ಕಟ್ಸೋಣ ಅಂತ ಬಂದೆ. ಇವ್ರದ್ದೇನು ಅರಮನೆ ಗಿರ್ಮನೆ ಏನೂ ಇಲ್ಲ, ಏನೂ ಇಲ್ಲಲ್ಲ ಇಲ್ಲಿ. ಅದರಲ್ಲೂ ನೀನು ಬೇರೆ ಅವ್ರಿಗೆ ನಮಸ್ಕಾರ ಆಗ್ಬಿಟ್ಟೆ. ಇಲ್ಲಿ ಎತ್ತ ಮಹರ್ಷಿ ಅವ್ರ ಹತ್ರ ಏನೂ ಇಲ್ಲ. ಅದೇನು ಅದರೊಳಗೆ ಚಾಪೆ ಕೂಡ ಕಿತ್ತೋಗಿದೆ, ಅದರಲ್ಲಿ ಕೂತಿದ್ದಾರೆ. ಅರ್ಧೋಗಿರೋ ಚಾಪೆ ಅಲ್ಲೆಲ್ಲಿ ಕಿತ್ತೋಗಿದೆ, ಅದರಲ್ಲಿ ಕೂತಿದ್ದಾರೆ ಅವರು. ಏನು ಇಷ್ಟು ಸಣ್ಣ ಇದ್ದಾರೆ ಬಡಪಾಯಿ ಅವರು. ಮನೆ ಕೂಡ ಇಲ್ಲ ಅಂತೀಯ, ಗುಡಿಸಲು ಕೂಡ ಇಲ್ಲ ಅಂತೀಯ, ಇಲ್ಲೇ ಇರೋದು ಅಂತೀಯ, ಇದೇನು ಕತೆ ಅಂತಾನೆ. ಅಲ್ಲ ಇದೇನಿದು ಅಂತಾರೆ. ಆಮೇಲೆ ಅದನ್ನು ಅವಾಗ ನಾರದ ಮಹರ್ಷಿ ಹೇಳ್ತಾರೆ, ಅದನ್ನು ನೀನೇ ಅವ್ರಿಗೆ ಕೇಳಪ್ಪ, ಇವಾಗ ನೀನು ಕೇಳೋಕ್ಕಿತ್ತಾನೆ ಬೇಕಾದ್ರೆ ನೀನು ಡೌಟಲ್ಲ ಅವ್ರನ್ನೇ ಕೇಳಿ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ನಾರದ ಮಹರ್ಷಿ. ಹೌದಾ? ಅದು ಅಷ್ಟೊತ್ತಿಗೆ ಅವರು ಮಾಸಾಸ್ವಾಮಿ ಕೇಳಿಸ್ಕೊಬಿಡ್ತಾರೆ. ಆವಾಗ ಕರೀತಾರೆ, ಬಾರಪ್ಪ ಇಲ್ಲಿ ಇಂದ್ರ ದೇವ ಅಂತ. ಏನಯ್ಯ ನಿನ್ನ ಸಮಸ್ಯೆ ಅಂತಾರೆ ಮಾಸಾಸ್ವಾಮಿ. ಏನಿಲ್ಲ ಮಹರ್ಷಿ, ಲೀವ್ ನೋಡಿದ್ರೆ ಕಿತ್ತೋಗಿರೋ ಚಾಪೆ ಬೆಲಿದ್ರ ನಿಮಗೆ ನೋಡಿ ನಾರದ ಮಹರ್ಷಿ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮಂಥ ಇಂದ್ರಾದಿ ದೇವತೆಗಳೆಲ್ಲ ನಾವು ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ, ನಮ್ಮ ಗುರುಗಳೇ ರೆಸ್ಪೆಕ್ಟ್ ಕೊಟ್ಮೇಲೆ ನಾವು ಕೊಡಲ್ವಾ? ಹಾಗಿರೋ ನಿಮ್ಮ ಮನೆ ಇಲ್ವಾ? ನಿಮ್ಮದು ಮನೆ ಎಲ್ಲಿದೆ? ಒಂದು ಇವರು ಅದೆಲ್ಲಿದೆ ಇದೆಲ್ಲಿದೆ ಅಂತ ಕೇಳ್ತಾರೆ ಇಂದ್ರ. ಆವಾಗ ಮಾಸಾಸ್ವಾಮಿ ಹೇಳ್ತಾರೆ, ಅಯ್ಯೋ ನನಗೇನಕ್ಕಪ್ಪ ಮನೆ, ಇರೋ ಈ ಅಲ್ಪಾಯುಷ್ನಲ್ಲಿ ನನ್ನ ಆಯುಸ್ಸೇ ಕಡಿಮೆ ಆಯುಸ್ಸಿರೋದು, ಬಹಳ ಕಡಿಮೆ ಆಯುಸ್ಸಿದೆ. ಇಷ್ಟು ಕಡಿಮೆ ಆಯುಸ್ಸಿರೋವಾಗ ನನಗೆ ಏತಕ್ಕೆ ಮನೆ, ಏತಕ್ಕೆ ಬೇಕು ಮನೆ, ಕಡಿಮೆ ಆಯುಸ್ಸು ಅಂತ ಕೇಳ್ತಾರೆ. ಅವಾಗ ಇಂದ್ರನಿಗೆ ಡೌಟ್ ಬರುತ್ತೆ, ಕಡಿಮೆ ಆಯುಸ್ಸಾ? ಎಷ್ಟಿದೆ ಇನ್ನು ಆಯುಸ್ಸು? ಏನು ನಾಳೆ ನಾಳಿದ್ದ ನೀವು ತೀರೋಗ್ಬಿಡ್ತೀರಾ? ಅಷ್ಟೊಂದು ಕಡಿಮೆನಾ? ಏನಾದರೂ ಕಾಯಿಲೆ ಕಸಾಲ ಇದೆಯಾ? ಏನಾದರೂ ಕ್ಯಾನ್ಸರ್ ಗಿನ್ಸರ್ ಏಡ್ಸೋ ಯಾವುದಾನ ಇದೆಯಾ ಅಂತ ಇಂದ್ರದೇವ ಕೇಳ್ತಾರೆ. ಆವಾಗ ಹೇಳ್ತಾರೆ ಮಾಸ್ವಾಮಿ, ಅಯ್ಯೋ ಅದು ಯಾವುದೂ ಇಲ್ಲಪ್ಪ, ಯಾವ ರೋಗನೂ ನನಗಿಲ್ಲ, ಆಯುಸ್ಸು ಕಡಿಮೆ ಇದೆ. ಆಗಿರೋವಾಗ ನನಗೇನು ಬೇಕು ಮನೆ ಮಠ ಎಲ್ಲ, ಇರೋ ಕಡಿಮೆ ಆಯುಸ್ಸಿನಲ್ಲಿ ಮನೆ ಮಠ ಎತ್ತಬೇಕು ಅಂತ ಹೇಳ್ತಾನೆ ಮಾಸ್ವಾಮಿ. ಇಲ್ಲಿರೋ ತಾನೇ ಎಷ್ಟು ದಿನ ನಾವು ಅಂತಾನೆ. ಆವಾಗ ಇಂದ್ರನ ದೇವನಿಗೆ ಇನ್ನೂ ಸಂದೇಹ ಬರುತ್ತೆ. ಇಂದ್ರನ ದೇವನಿಗೆ, ಆಯಿತು ಕಡಿಮೆ ಆಯುಸ್ಸು ಅಂತೆಯಲ್ಲ, ಅಮ್ಮಮ್ಮ ಅಂದರೆ ಎಷ್ಟು ದಿನ ಬದುಕ್ತೀನಿ ನೀನು? ಏನೋ ಬೇಗನೆ ತೀರೋಗ್ಬಿಡ್ತೀಯ ನೀನು ಪಾಪ. ಅದಕ್ಕೆ ಬೇರೆ ಎಲ್ಲ ಒಳ್ಳೆ ಡಾಕ್ಟ್ರುಗಳು ನಮ್ಮಲ್ಲಿದ್ದಾರೆ, ನೀವು ತೋರಿಸ್ಕೋಬೋದು. ಒಳ್ಳೆ ವೈದ್ಯರಿದ್ದಾರೆ, ಅಶ್ವಿನಿ ಕುಮಾರ, ಧನ್ವಂತರಿ ಇಂಥವರೆಲ್ಲ ಇದ್ದಾರೆ, ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಗುರುಜಿ. ಮಾಸ್ವಾಮಿ ನೀವೇನು ವೇರೆ ಮಾಡಬೇಡಿ ಅಂತ ಇಂದ್ರ ಹೇಳ್ತಾನೆ. ಅಯ್ಯೋ ಬಿಡಪ್ಪ, ಇರೋ ಕಡಿಮೆ ಆಯುಸ್ನಲ್ಲಿ ಅವ್ರ ಟ್ರೀಟ್ಮೆಂಟು ಇವರು ಟ್ರೀಟ್ಮೆಂಟು ನನಗೇನಕ್ಕೆ, ಆ ಟ್ರೀಟ್ಮೆಂಟ್ ತಗೊಂಡು ಏನು ಮಾಡಲಿ, ಬದುಕೋದೇ ಕಡಿಮೆ ಆಯುಸ್ಸು ಅಂತ ತಿರುಗಿ ಮಾಸ್ವಾಮಿ ಮತ್ತೆ ಹೇಳ್ತಾನೆ, ರಾಗ ಹೇಳ್ತಾನೆ. ಅವಾಗ ಇಂದ್ರನಿಗೆ ಯಾಕೋ ಬರ್ತಾ ಸಂದೇಹ ಜಾಸ್ತಿ ಆಗುತ್ತೆ. ಅವ್ರ ಹತ್ರ ತಿಳ್ಕೊಬೇಕು ಎಷ್ಟು ದಿನ ಬದುಕ್ತಾರೆ ಅಂದ್ಬಿಟ್ಟು. ಆವಾಗ ಕುತೂಹಲ ಜಾಸ್ತಿ ಆಗುತ್ತೆ, ಎಷ್ಟು ದಿನ ಬದುಕ್ಬೋದು ಇವರು ಅಮ್ಮಮ್ಮ ಅಂದರೆ. ಏನು ಇವ್ರು ನೋಡಿದ್ರೆ ಇನ್ನು 2 ಅವರ್ 3 ಅವರ್ ಇವತ್ತೇ ಹೋಗ್ಬಿಡ್ತಾರೇನೋ. ಅವ್ರು ನೋಡಿದ್ರು ಹಂಗೆ ಇದ್ದಾರೆ ಭಯಾನಕವಾಗಿ, ಬಾಯಿ ಮೇಲೆ ಒಂಚೂರು ಮಾಂಸ ಇಲ್ಲ, ಎಲ್ಲ ಮೂಳೆಗಳು ಹಿಂಗಡ್ಕೊಂಡಿದೆ, ಎಷ್ಟಿದ್ದಾರೆ, ವಯಸ್ಸಾಗಿದೆ, ಹೋಗ್ಬಿಡ್ತಾರೇನೋ ಇವರು, ಏನೋ ಕಾಯಿಲೆ ಇರ್ಬೋದೆಲ್ಲೋ ಅಂದರೆ ಏನೋ ಕಾಯಿಲೆ ಇಲ್ಲ ಅಂತಾರೆ. ಇಲ್ಲ ಆಯುಸ್ ಮುಗ್ದೋಗ್ಬಿಟ್ಟಿದೆ ಎಲ್ಲೋ, ಅವ್ರಿಗೆ ಗೊತ್ತಾಗುತ್ತೆ, ದಿವ್ಯಜ್ಞಾನ ಅವ್ರಿಗೆ, ದಿವ್ಯ ದೃಷ್ಟಿ ಇದೆ. ಸರಿ ತಿಳ್ಕೊಬಿಡೋಣ ಎಷ್ಟು ದಿನ ಬದುಕ್ಬೋದು ಇವರು ಅಂದ್ಬಿಟ್ಟು ಇಂದ್ರ ಮತ್ತೆ ಕೇಳ್ತಾನೆ. ಆವಾಗ ಇಂದ್ರ ಕೇಳಿದಾಗ ಆ ಮಾಸ್ವಾಮಿ ಹೇಳ್ತಾರೆ, ಏನಿಲ್ಲ ಕಣಪ್ಪ, ಇಲ್ಲ ಸ್ವಲ್ಪದೆಲ್ಲ ಬದುಕ್ಬೋದು, ಈಗಲೇ ಇಷ್ಟು ವಯಸ್ಸಾಗೋಯ್ತು ಅಂತಾರೆ. ಅವಾಗ ಇಂದ್ರನಿಗೆ ಇನ್ನೂ ಒಂದು ಡೌಟ್ ಬರುತ್ತೆ, ಈಗಲೇ ಎಷ್ಟು ವಯಸ್ಸಾಯ್ತಾ? ಸರಿ ಈಗ ಎಷ್ಟು ವಯಸ್ಸು ನಿಮ್ಗೆ ಹೇಳ್ರಿ ಫಸ್ಟ್, ಅದು ಇವಾಗ ಎಷ್ಟು ವಯಸ್ಸಾಗಿದೆ ಹೇಳ್ರಿ ಅಂತ ಕುತೂಹಲ ಬರುತ್ತೆ. ಅವಾಗ ಹೇಳ್ತಾರೆ, ನನ್ನ ವಯಸ್ಸಾ? ಅವಾಗ ಸ್ವಾಮಿ ಹೇಳ್ತಾರೆ, ಮಾಸ್ವಾಮಿ ಹೇಳ್ತಾರೆ, ನನ್ನ ವಯಸ್ಸಾ? ನಿನಗೆ ಒಂದು ವಿಷಯ ಗೊತ್ತಾ, ಇವಾಗಿದ್ದಾರಲ್ಲ ಬ್ರಹ್ಮಾಜಿ ಅವರಪ್ಪ, ಅದಕ್ಕೆ ಮೊದಲಿದ್ದಾರಲ್ಲ ಬ್ರಹ್ಮಾಜಿ ಅವರಪ್ಪ, ಅದಕ್ಕೆ ಮೊದಲಿದ್ದಾರಲ್ಲ ಬ್ರಹ್ಮಾಜಿ ಅವ್ರ ತಾತ, ಅದಕ್ಕೆ ಮೊದಲಿದ್ದಾರಲ್ಲ ಅವ್ರ ಬ್ರಹ್ಮಾಜಿ ಅವರು, ಹಾಗೆ
ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಕೂದಲುಗಳು ಕಿತ್ತಾಕಿದ್ದೀನಿ, ಇಲ್ಲಿ ಕೂದಲುಗಳು, ಅಲ್ಲಿ ಕೂದಲುಗಳು ತೋರಿಸ್ತಾರೆ, ಒಂದಷ್ಟು ಕೂದಲುಗಳು ತೋರಿಸ್ತಾರೆ. ಒಂದಷ್ಟು ಕೂದಲುಗಳಂದರೆ ಎಷ್ಟಿರ್ಬೋದು? ಅಮ್ಮಮ್ಮ ಅಂದರೆ ಒಂದು 10,000 20,000 ಕೂದಲು ಇರ್ಬೋದು. ಆ ಕೂದಲುಗಳು ತೋರಿಸ್ಬಿಟ್ಟು ನೋಡಿ, ಇಲ್ಲಿ ಇರೋ ಕೂದಲುಗಳು ಒಂದೊಂದು ಕೂದಲು ಒಬ್ಬ ಬ್ರಹ್ಮಾಜಿ ಆಯುಸ್ ಮುಗಿದ ಮೇಲೆ ಒಂದೊಂದು ಕೂದಲು ಉದುರೋಗಿದೆ ನನಗೆ. ನನ್ನ ಶರೀರದಲ್ಲಿರೋ ಕೂದಲು ಇದ್ದಾವಲ್ಲ, ರೋಮಗಳಿದಾವಲ್ಲ, ನನ್ನ ಕೂದಲಲ್ಲಿ ರೋಮಗಳು, ಒಂದೊಂದು ಕೂದಲು ಉದುರಾಗಿದ್ದಾವಲ್ಲ, ಒಂದೊಂದು ಕೂದಲಿಗೂ ಒಬ್ಬ ಬ್ರಹ್ಮನು ಆಯುಸ್ ಮುಗಿದ ಮೇಲೆ ಒಂದೊಂದು ಕೂದಲು ಉದುರೋಗುತ್ತೆ. ಅದನ್ನು ಇಂದ್ರದೇ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಒಬ್ಬ ಇಂದ್ರ ಪದವಿ ಇರೋದೇ ಲಕ್ಷಾಂತರ ವರ್ಷ, ಒಬ್ಬ ಬ್ರಹ್ಮಾಜಿ ಪದವಿ ಇರೋದೇ ಕೋಟ್ಯಾಂತರ ವರ್ಷ. ಹಂಗಿರೋವಾಗ ಒಬ್ಬ ಬ್ರಹ್ಮ ಈತ, ಆತನ ಅಪ್ಪ ಒಬ್ಬ, ಆತನ ತಾತ ಒಬ್ಬ, ಆತನ ಮುತ್ತಾತ ಒಬ್ಬ ಬ್ರಹ್ಮಾಜಿಗಳು. ಅವರು ಎಲ್ಲರೂ ಎಷ್ಟೋ ಜನ ಅಲ್ಲಿ ಕೂದಲು ಕಿತ್ತಿಟ್ಟಿದ್ದಾಳೆ, ನೂರಾರು ಸಾವಿರಾರು ಕೂದಲು ಕಿತ್ತಿಟ್ಟಿದ್ದಾಳೆ. ಯಾರು? ಮಾಸಾಸ್ವಾಮಿ, ಮಾಸಾಸ್ವಾಮಿ, ರೋಮಾಸಾಸ್ವಾಮಿ. ನೋಡಪ್ಪ, ಅಲ್ಲಲ್ಲಿ ಕೂದಲಿಗೂ ಅಲ್ಲಲ್ಲಿ ಬ್ರಹ್ಮ ಆಯುಸ್ ಮುಗಿದ ಮೇಲೆ ನನ್ನ ಕೂದಲು ನಂದು ಉದುರೋಗುತ್ತೆ, ಅವೆಲ್ಲ ಇಟ್ಟಿದ್ದೀನಿ, ನೋಡ್ಕೊಬಿಡು, ನಾನು ಆಯುಸ್ ಎಷ್ಟು ಅಂತ ಹೇಳ್ತಾಳೆ. ಇಷ್ಟು ಕಡಿಮೆ ಆಯುಸ್ದಲ್ಲಿ ಇಲ್ಲೂ ಅಲ್ಲಿ ಮೈಯಲ್ಲಿ ಎಷ್ಟೊಂದು ಕೂದಲಿದೆ, ಇವೆಲ್ಲ ಉದುರೋಗ್ಬಿಡುತ್ತೆ, ಏನು ಸ್ವಲ್ಪ ದಿವಸದಲ್ಲಿ ಉದುರೋಗ್ಬಿಡುತ್ತೆ. ಆ ಗಿರಾವಲಲ್ಲಿ ಯಾಕೆ ಮನೆ ಮಠ ಬೇಕು? ಏನು ಬೇಡ, ಇರೋದು ಕಡಿಮೆ ಆಯುಸ್ಸು. ನೋಡಿ ಎಷ್ಟಿದಾವಿಲ್ಲ ನೋಡಿ, ಇವಾಗೇ ಒಂದು 100,000 ಉದುರೋಗಿದ್ದಾವೆ, ಇಲ್ಲ ಇವು ಉದುರಾಕಿಲ್ಲ ಎಷ್ಟು ದಿನ ಬೇಕು ಅಂತ ಹೇಳ್ತಾಳೆ ಮಾಸಾಸ್ವಾಮಿ. ಇಂದ್ರದೇವನಿಗೆ ಆಕಾಶ ಭೂಮಿ ಒಂದಾಗ್ಬಿಡುತ್ತೆ, ಗರ್ರಂತ ರೌಂಡ್ ಉಲ್ಟಾ ಹೊಡೆದ್ಬಿಡುತ್ತೆ ತಲೆ ಇಂದ್ರದೇವನಿಗೆ. ಪಾಪ ನಾರದ ಮಹರ್ಷಿ ಒಳಗೆ ಆಗ್ತಿರ್ತಾಳೆ, ಇಂದ್ರದೇವನ ಪರಿಸ್ಥಿತಿ ನೋಡಿ. ಇಂದ್ರದೇವ ಕುಸ್ತು ಬಿದ್ದೋಗ್ತಾಳೆ ಒಂದು ಕಡೆ ಕೂತ್ಕೊಬಿಟ್ಟು. ಅಲ್ಲ ಸ್ವಾಮೀಜಿ, ಇಂದ್ರದೇವ ಹೇಳ್ತಾಳೆ, ಅಲ್ಲ ಸ್ವಾಮೀಜಿ, ಗುರುವೇ, ದೇವರೇ, ಹೋಗಿ 100,000 ಕೂದಲು ಕಿದ್ದಿಟ್ಟಿದೆಯಾ, ಒಂದು ಕೂದಲಿಗೆ ಎಷ್ಟು ಆಯುಸ್ಸು ಅಂತೀಯ? ಒಬ್ಬ ಬ್ರಹ್ಮದೇವನ ಆಯುಸ್ಸು ಅಂತೀಯ? ಅದೇನು ಕಡಿಮೆನಾ ಬ್ರಹ್ಮದೇವನ ಆಯುಸ್ಸು ಅಂದ್ರೆ? ಅಲ್ಲ, ಸಾವಿರಾರು ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಅಲ್ಲ, ಕೋಟ್ಯಾಂತರ ವರ್ಷ ಬ್ರಹ್ಮದೇವನದು. ಯುಗಗಳು ಕಳೀತಾವೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಅವು ಬಿಡ್ರಿ. ಆಮೇಲೆ ಇನ್ನೂ ಒಂದು ಯುಗ ಕಳೆದ್ರೆ ಒಂದು ಯುಗ ಅಂತ ಆಯಿತು. ಒಂದು ಮನ್ವಂತರಕ್ಕೆ ಎಷ್ಟೋ ಯುಗ, ಆಮೇಲೆ ಎಷ್ಟೋ ಮನ್ವಂತರ. ಅಬ್ಬಬ್ಬಬ್ಬ, ಅದೆಲ್ಲ ಲೆಕ್ಕ ಮಾಡೋಕ್ಕೋದ್ರೆ ತಲೆ ಮ್ಯಾಥಮೆಟಿಕ್ಸ್ಗೆ ಅದು ಯಾರು ಬರಬೇಕೋ ಗೊತ್ತಿಲ್ಲ. ಆ ಶಾಂತಲಾ ಅಂತ ಒಬ್ಬರಿದ್ರು ಮ್ಯಾಥಮೆಟಿಕ್ಸಲ್ಲಿ ಆಯಾಮ ಬರಬೇಕಷ್ಟೆ. ಇಲ್ಲ ಕಂಪ್ಯೂಟರ್, ಯಾವ ಕಂಪ್ಯೂಟರ್ ಬೇಕೋ ಗೊತ್ತಿಲ್ಲ ಇವ್ರು ಲೆಕ್ಕ ಮಾಡೋಕ್ಕೆ ಆಯುಸ್ಸು. ಅದಕ್ಕೆ ನಾನು ಈ ಆಯುಸ್ಸುಗಳು, ಈ ಡೇಟ್ ಆಫ್ ಬರ್ತ್ಗಳು, ಇವ್ರ ಹೆಸರುಗಳು ಇವೆಲ್ಲ ತಲೆಯಲ್ಲಿ ಇಟ್ಕೊಳ್ಳಲ್ಲ. ನಾನು ಏನಿದ್ರು ಸತ್ತಾಂಶ ಮಾತ್ರ ಇಟ್ಕೊಳ್ತೀನಿ, ಓಕೆನಾ? ಈ ರೀತಿ ಆ ಸ್ವಾಮಿ ಹೇಳಿದ್ದು ಕೇಳಿ ಇಂದ್ರದೇವನಿಗೆ ತಲೆ ಸುತ್ತಾಯಿತು. ಸರಿ, ಅಲ್ಲಪ್ಪ, ಕಡಿಮೆ ಆಯುಸ್ಸು, ನನಗೆ ಮನೆ ಬೇಡ ಮಠ ಬೇಡ ಅಂತೀಯಲ್ಲ. ಹಬ್ಬ, ನೀನು ಎಂಥ ವೈರಾಗಿ ಕಣಪ್ಪ, ಎಂಥ ತಪಸ್ವಿ, ಅದಕ್ಕೆ ನೀನು ಅಮರತ್ವ ಪಡೆದಿದ್ಯಾ. ಇಷ್ಟು ದೊಡ್ಡ ಮಹರ್ಷಿ ನೀನು ಸ್ವಾಮಿ, ಎಷ್ಟೋ ಕೋಟಿ ವರ್ಷ ಇಲ್ಲೂ ಬದುಕ್ತೀಯ. ನೀನು ತಲೆಯಲ್ಲಿ ಮೈಯಲ್ಲಿ ಎಷ್ಟು ಕೂದಲಿದ್ದಾವೆ, ಅವೆಲ್ಲ ಉದುರ್ಬೇಕಾದ್ರೆ ಒಂದೊಂದು ಕೂದಲು ಉದುರಿದಾಗ ಒಬ್ಬ ಬ್ರಹ್ಮನ ಆಯುಸ್ಸು ಅಂತೀಯ. ಇನ್ನು ಎಷ್ಟೋ ಕೋಟಿ ವರ್ಷಗಳು, ಎಷ್ಟು ಬ್ರಹ್ಮ ಆಯುಸ್ಸುಗಳು ನೀನು ಬದುಕ್ತೀಯ. ನಿನಗೆ ಆಯುಸ್ಸಿಲ್ಲ ಅಂದಮೇಲೆ ಇಲ್ಲ, ನನಗೆ ಯಾಕೆ ಆಯುಸ್ಬೇಕು ಅಂತ ಪಾಪ ಇಂದ್ರದೇವ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಬಿಡ್ತಾನೆ. ಅವಾಗ ನಾರದ ಮಹರ್ಷಿಗೆ ಹೇಳ್ತಾನೆ, ಗುರುದೇವ, ಲಲ್ಲ ಇಲ್ಲಿ ಬುದ್ಧಿ ಕಲ್ಸಕ್ಕೆ ಕರ್ಕೊಂಡು ಬಂದೀಯ ನೀನು, ತುಂಬ ಧನ್ಯವಾದಗಳು, ನನಗೊಂದು ಒಳ್ಳೆ ಬುದ್ಧಿ ಕಲಿಸಿದೀಯ ಗುರುವೇ ಅಂತ ನಾರದ ಮಹರ್ಷಿ ಕಾಲಿಗೆ ಬಿತ್ತು. ಇಂದ್ರದೇವ ನಾರದ ಮಹರ್ಷಿ ಹತ್ರ ಕ್ಷಮೆ ಕೇಳ್ತಾನೆ. ಆಮೇಲೆ ಇಂದ್ರದೇವನಿಗೆ ಇಲ್ಲೊಂದು ಸಂದೇಹ ಬರುತ್ತೆ, ನಿನಗೆ ಎಷ್ಟು ತಪಶಕ್ತಿ ಬರೋಕ್ಕೆ ಎಲ್ಲು, ಯಾವ ರೀತಿ ಸೀಕ್ರೆಟ್ ಎಲ್ಲು ಗುರುದೇವ, ಅದು ಹೇಳ್ಬಿಡಿ ಅಂತಾನೆ ಇಂದ್ರದೇವ. ಆವಾಗ ಮಹರ್ಷಿ ಹೇಳ್ತಾರೆ, ನೋಡಪ್ಪ, ನನಗೆ ತಂದೆ ತಾಯಿ ಯಾರಿಲ್ಲ, ನಾನು ಹುಟ್ಟಿದ್ದು ನಿರಾಕಾರ ಬ್ರಹ್ಮ, ಶುದ್ಧ ಬ್ರಹ್ಮದಿಂದ ನಾನು ಜನನ ಆಗಿದೆ, ಶುದ್ಧ ಬ್ರಹ್ಮ. ಅನಂತರ ನಾನು ಪ್ರಥಮ ಬಾರಿಗೆ ನೋಡಿದ್ದು ಅಂದರೆ ಒಂದು ನಾಗರಕಟ್ಟೆ, ಅಶ್ವತ್ಥಕಟ್ಟೆ ಅಂತ ಇಟ್ಕೊಬಿಡು. ಅದರಲ್ಲಿ ಮೂಲಾಧಾರ ಸ್ವಾಮಿ, ಸಿದ್ಧಿ ಬುದ್ಧಿ ಧೂಮ್ರಾಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಹಿಡಿದು ಓಂ ಶ್ರೀ ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿಯಿಂದ ಹಿಡಿದು ನಿಮ್ಮಂಥ ದೇವಾದಿ ದೇವ ಇಂದ್ರಾದಿ ದೇವತೆಗಳಿಂದ ಹಿಡಿದು ಗುರುಗಳು ನಾರದ ಮಹರ್ಷಿ ಅಂತ ನಮ್ಮಂಥ ಎಷ್ಟೋ ಗುರುಗಳಿಂದ ಹಿಡಿದು ಆ ಬೇವನ ವೃಕ್ಷ, ಅರಳಿ ಮರ, ಆ ನಾಗರ ದೇವತೆ ಆದಿಶೇಷ ಶಕ್ತಿಯಲ್ಲಿರುತ್ತೆ. ಆ ಆದಿಶೇಷ ಶಕ್ತಿ ಏನಿದೆ, ಆ ಶಕ್ತಿಯ ಅಂಶ ನಾನು.
ಅದರಿಂದ ಹುಟ್ಟಿದವಳು ನನಗೆ ಯಾವುದೇ ತಂದೆ ತಾಯಿ ಇಲ್ಲ. ಆ ಅಂಶದಿಂದ ನಾನು ಬಂದವನು, ಆ ದೈವತ್ವದಿಂದ ಬಂದವನು. ನನಗೆ ಸಾವಿಲ್ಲ. ಈ ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಡುತ್ತೆ. ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಎಲ್ಲವೂ ಇದೆ. ಬೆಟ್ಟ, ಗುಡ್ಡ, ನದಿ, ಸಾಗರ ಎಲ್ಲವೂ ಇದೆ. ಅದನ್ನು ನಾವು ಪ್ರೀತಿಸಿದರೆ, ಭಕ್ತಿಯಿಂದ, ಗೌರವದಿಂದ ನಡೆಸ್ಕೊಂಡ್ರೆ, ಅಹಂಕಾರ ಪಡೆದೇ ನಾವು ಈ ಪ್ರಕೃತಿಗೆ ನಾವು ಯಾವುದೇ ಡ್ಯಾಮೇಜ್ ಮಾಡದೆ, ಯಾವುದೇ ಅನ್ಯಾಯ ಮಾಡದೆ, ಒಳ್ಳೆಯ ಶುದ್ಧ ಮನಸ್ಸಿನಿಂದ ನಾವು ಪ್ರಕೃತಿಗೆ ಶರಣಾಗತರಾದರೆ, ಈ ಪ್ರಕೃತಿ ನಮ್ಮ ಒಳ್ಳೆತನ ನೋಡಿ ಪಶು, ಪಕ್ಷಿ, ಗಿಡ, ಮರ, ಬಳ್ಳಿ ಎಲ್ಲವೂ, ನದಿ, ಸಾಗರ ಎಲ್ಲವೂ ನಮಗೆ ಶಕ್ತಿ ಕೊಡುತ್ತೆ, ಅಮರತ್ವವನ್ನು ಪ್ರಸಾದಿಸುತ್ತೆ. ಅದರಿಂದ ನಾವು ನೂರಾರು ವರ್ಷ ಅಲ್ಲ, ಸಾವಿರಾರು ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಅಲ್ಲ, ಕೋಟ್ಯಾಂತರ ವರ್ಷ ಅಲ್ಲ, ದೇವತೆಗಳಿಗಿಂತ ಅಲ್ಲ, ಬ್ರಹ್ಮಾಜಿಗಳು ಯಾರಿದ್ದಾರೆ, ಸೃಷ್ಟಿ ಮಾಡಿದ ಬ್ರಹ್ಮಾಜಿಗಳು, ಅವರಿಗಿಂತ ಹೆಚ್ಚು ವರ್ಷ, ಹೆಚ್ಚು ಆಯುಷು, ಶಾಶ್ವತವಾದ ಮೋಕ್ಷ, ಅಮೃತ ಲಭಿಸುತ್ತೆ. ನಮಗಿಷ್ಟ ಬಂದಾಗ ನಾವು ಈ ಶರೀರ ಬಿಡ್ಬೋದು, ಇಲ್ಲಾಂದರೆ ಶರೀರದಲ್ಲಿ ಇರ್ಬೋದು. ಫಲಾಪೇಕ್ಷೆ ಇಲ್ಲದೆ ಯಾರು ಗುರು, ದೈವ, ದೊಡ್ಡವರು, ಚಿಕ್ಕವರು ಈ ಪ್ರಕೃತಿ ಅಂತ ಗೌರವ ಕೊಡ್ತಾರೆ, ಆರಾಧಿಸ್ತಾರೆ. ಸಂಸ್ಕೃತಿ, ಸಂಸ್ಕಾರ ಅಂತ ಒಳ್ಳೆ ತಂದಲ್ಲಿ ಹೋಗ್ತಾರೆ. ಅದರಲ್ಲೂ ಅಹಿಂಸೆ ಯಾರು ಪಾಲನೆ ಮಾಡ್ತಾರೆ, ಅಹಿಂಸೆ ತತ್ವವನ್ನು, ಅವರಿಗೆ ಇದು ಒಲೆಯುತ್ತೆ. ಆಸೆಯೇ ದುಃಖದ ಮೇಲೆ ಆಸೆ ಇರಬಾರ್ದು, ಹಿಂಸೆಯೇ ಮಹಾಪಾಪ, ಹಿಂಸೆ ಮಾಡಬಾರ್ದು. ಅಹಿಂಸೆಯೇ ಮೋಕ್ಷಕ ಮಾರ್ಗ. ಯಾರು ಅಹಿಂಸೆಯಿಂದ ಇರ್ತಾರೆ ಅವರಿಗೆ ಮೋಕ್ಷ ಲಭಿಸುತ್ತೆ. ಸದಾ ನಾವು ಮೋಕ್ಷದಲ್ಲಿ ಇರ್ತೀವಿ, ನಮಗೆ ಸಾವು ಅನ್ನೋದೇ ಇರಲ್ಲ. ಮೋಕ್ಷ ಪಡೆದವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಜನನ ಮರಣಗಳಿಂದ ಮುಕ್ತಿ ಹೊಂದ್ತಾರೆ. ಗೊತ್ತಾಯ್ತಲ್ಲ? ಆಗ ನಾವು ಶಾಶ್ವತವಾದ ಅಮೃತ ಪಡಿತೀವಿ. ಅಂತ ಒಂದು ಶಕ್ತಿ ನನಗಿದೆ, ಅದೆಲ್ಲ ಕೊಟ್ಟಿದ್ದೆ ಪ್ರಕೃತಿ. ನೀವೆಲ್ಲರೂ ಸಹಕಾರದಿಂದ ನಾನಿದ್ದೀನಿ, ಒಳ್ಳೆ ಥರ ಬೇಕಷ್ಟೇ ಅಂತ ಆ ಮಾಸ್ವಾಮಿ ಹೇಳ್ತಾರೆ. ಮಾಸ್ವಾಮಿ ಹೇಳ್ತಾರೆ. ಇಂದ್ರದೇವರು ನಾರದ ವರ್ಷಗಳು ನಮಸ್ಕಾರ ಮಾಡಿ ಆ ಗುರುಗಳ ಹತ್ರ ಆಶೀರ್ವಾದ ಪಡೆದು, ಧನ್ಯೋಸ್ಮಿ ಗುರುದೇವ, ನಿಮ್ಮ ದರ್ಶನ ಆಗಿದೆ ಅಂತ ಇಂದ್ರದೇವ ಅಂದ್ಕೊಂಡು ಆಶೀರ್ವಾದ ಪಡೆದು, ಅಲ್ಲಿಂದ ಆಸೆಗಳೆಲ್ಲ ಬಿಟ್ಟು ಮನಸ್ಸಲ್ಲಿ ಒಳ್ಳೆ ಬಾಲ ಇಟ್ಕೊಂಡು ಇಂದ್ರದೇವ ಅಲ್ಲಿಂದ ಸಾಕ್ತಾರೆ ನಾರದ ವರ್ಷದ ಜೊತೆ. ಈ ರೀತಿ ಮಾಸ್ ಚರಿತ್ರೆ. ಮಾಸ್ ಯಾವ ರೀತಿ ಏನು ಹೇಳ್ದ ಉದ್ದೇಶ ಅದೆಲ್ಲ ಆದಷ್ಟು ಫಾಲೋ ಮಾಡಿ ಜೀವನದಲ್ಲಿ. ನೀವು ಕೂಡ ಮಾಸದಲ್ಲಿ ಒಂದು ಚೂರ ಆದರೂ ಆಯುಸ್ಸೆಲ್ಲ ಪಡೀರಿ. ಒಂದು ಕೂದಲಷ್ಟಾದರೂ ಬೇಡ, ಒಂದು ಚೂರ ಆದರೂ. ಕೂದಲಷ್ಟಾದ್ರೆ ಬ್ರಹ್ಮದೇವನ ಆಯುಸ್ಸು. ಒಂದು ಕೂದಲು ಇದೆಯಲ್ಲ, ಅದು ಅಂದರೆ ಒಬ್ಬ ಬ್ರಹ್ಮದೇವನ ಆಯುಸ್ಸು. ಒಬ್ಬ ಬ್ರಹ್ಮದೇವ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಇಂಥ ಯುಗಗಳು, ನಾಲ್ಕು ಯುಗಗಳು ಎಷ್ಟೋ ಬೇಕು, 108 ಎಷ್ಟು. ಆವಾಗ ಬ್ರಹ್ಮದೇವನ ಆಯುಸ್ಸು ಹೋಗ್ಯೋದು. ಗೊತ್ತಾಯ್ತಲ್ಲ? ಹೀಗೆ ಮಾಸ್ ಎಲಾಸ್ ಆಯುಸ್. ಓಕೆಲ್ಲ? ಓಕೆ ಅವರ ಈ ವಿಡಿಯೋ ಎಲ್ಲ ಇಷ್ಟ ಆಗಿರೋ ಲೈಕ್ ಮಾಡಿ, ಎಲ್ಲೆಲ್ಲ ವಿಡಿಯೋಗಳು ಬಂದಿಲ್ಲ ನೋಡಿ. ಹಾಗೆ ಈ ಆಯುಸ್ಸೆಲ್ಲ ಹೇಗೆ ಚೆಕ್ ಮಾಡೋದು ನಮ್ಮ ಶರೀರದಲ್ಲಿ. ಈಗ ಆಲಯದಲ್ಲಿ ಅಂತ ಇಟ್ಕೊಳ್ಳಿ, ನನ್ನಲ್ಲಿ ಇವಾಗ ಎಷ್ಟು ವರ್ಷ ಎಲ್ಲ ಬದುಕ್ತಿಲ್ಲ, ಎಷ್ಟು ವರ್ಷ ಬದುಕ್ಬೋದು. ಅದು ನಮ್ಮಲ್ಲಿ ಕ್ರೋಮೋಸೋಮ್ಸ್ ಅಂತಿರುತ್ತೆ, ಹಾರ್ಮೋನ್ಸು, ಶೆಲ್ಸು, ಕ್ರೋಮೋಸೋಮ್ಸ್. ಈ ಕ್ರೋಮೋಸೋಮ್ಸ್ ಆಧಾರದ ಮೇಲೆ ನಾವು ಆಯುಸ್ಸೆಲ್ಲ ನಿರ್ಧಾರ ಮಾಡ್ಬೋದು ಸೈಂಟಿಫಿಕ್ ಆಗಿ, ವೈದ್ಯಕೀಯವಾಗಿ. ಅದೆಲ್ಲ ಲೂಟರಸ್ ಅಂತೀವಿ, ಲೂಟರಸ್ ಪವರ್, ಲೂಟರಸ್ ಎನರ್ಜಿ ಅಂತೀವಿ, ಬಯೋ ಎನರ್ಜಿ, ಬಯೋಟೆಕ್ ಅಂತ. ಬಯೋಟೆಕ್ನಲ್ಲಿ ಬರುತ್ತೆ ಬಯೋ ಎನರ್ಜಿ. DNA ಚೆಕ್ ಮಾಡ್ಬೋದು. ಹಾರ್ಮೋನ್ಸ್ ಇದೆಯಲ್ಲ ಅದೆಲ್ಲ ಕ್ರೋಮೋಸೋಮ್ಸ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸ್ಕ್ಯಾಲರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಆಲ್ರೆಡಿ ಈಗಾಗಲೇ ಆಯುಸ್ಸು, ಅಮರತ್ವ ಇದೆಲ್ಲ ನಾನು ಇದ್ದೇ ಒಂದು ಪಾರ್ಟ್ ಹಾಕಿದ್ದೀನಿ, ಅದನ್ನು ನೋಡಿ ತಪ್ಪದೆ, ನೋಡಿಲ್ಲ ಅಂದರೆ. ಹಾಗೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಇಲ್ಲೊಂದು ವಿಡಿಯೋ ಇದೆ, ಅದನ್ನು ನೋಡಿ. ಅದರಲ್ಲಿ ಆಯುಸ್ಸಲ್ಲಿ ಹೇಗೆ ಚೆಕ್ ಮಾಡೋದು, ಒಬ್ಬ ಬರ್ಸಿಲ್ಲ ಅಂತ ಹಿಂದಿನ ಕಾಲದಲ್ಲಿ ಅರಿತಿದ್ರಲ್ಲ, ಎಂತೆಂಥ ಋಷಿಮುನಿಗಳು 100 ವರ್ಷ 1000 ವರ್ಷ ಬದುಕೋರು. ಆದರೆ ಈ ಮಾಸ್ ನೋಡ್ರಿ, ಹಬ್ಬ ಅಲ್ವಾ? ಓಕೆಲ್ಲ? ರೋಮನ್ಸ್ ಗೊತ್ತಾ ನಿಮಗೆ? ರೋಮ್ಸ್ ಗೊತ್ತಾ? ರೋಮ್ಸ್ ಇಡೀ ಪ್ರಪಂಚ ಒಂದೇ ಆಗಿತ್ತು ಫಸ್ಟ್. ಅದೆಲ್ಲ ತುಂಬ ಕತೆ ಹೇಳ್ತೀರಿ. ಓಕೆ, ಈ ವಿಡಿಯೋ ಎಲ್ಲ ಇಷ್ಟ ಆದವ್ರು ಲೈಕ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿಲ್ಲ ನೋಡಿ, ಪಾರ್ಟ್ 1, ಇದು ಪಾರ್ಟ್ 2 ಇರುತ್ತೆ. ನೆಕ್ಸ್ಟ್ ಪಾರ್ಟ್ 3 ನೋಡಿ ತಪ್ಪದೆ. ಓಕೆಲ್ಲ? ಇಲ್ಲಿ ಒಳ್ಳೆಯದಾಗಲಿ ಎಲ್ಲರೂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರು.